ಸೊ ಹೇಗೆ ಮಾಡೋಣ ಅಂತಂದ್ರೆ, ನಾನು ಫಸ್ಟ್ ನಿಧಾನಕ್ಕೆ ಇದು ಇಂಟ್ರೊಡಕ್ಷನ್ ಪರಿಚಯ ಎಲ್ಲ ಶುರು ಮಾಡ್ತೀನಿ. ನೀವು ಮಾಡ್ತಾ ಹೋಗಿ. ಮಧ್ಯದಲ್ಲಿ ಏನಾದರೂ ನಿಮಗೆ ಅಡಚಣೆ ಬಂದ್ರೆ ಅಥವಾ ತೊಂದರೆ ಆದ್ರೆ ನನ್ನ ಕೇಳಿ. ನಾನು ಮನಮೋಹನ್ ಇಬ್ರು ಇರ್ತೀವಿ. ಸೊ ಇಬ್ರಲ್ಲಿ ಒಬ್ರು ನಿಮಗೆ ಅಸಿಸ್ಟೆನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಆದಷ್ಟು ನಾನು ಮಾಡಿದ್ದನ್ನ ನೀವು ರೆಪ್ಲಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಆದಷ್ಟು. ಯಾಕಂದ್ರೆ ಸಮಯಾಭಾವ, ಸ್ವಲ್ಪ ತುಂಬಾ ಸ್ಟ್ರೆಚ್ ಆಗೋದ್ರೆ ಸಂಜೆ ಮನೆಗೆ ಹೋಗೋದು ಕಷ್ಟ ಆಗತ್ತೆ. ಬೇಗ ನಾವು ಮುಗಿಸೋಕ್ಕೆ ಪ್ರಯತ್ನ ಮಾಡೋಣ, ಆಯ್ತಾ? ಆದಷ್ಟು ಇದು. ಆಮೇಲೆ ಈ ವರ್ಕ್ ಫ್ಲೋ ಏನ್ ಬೇಕಾದ್ರೂ ನೀವು ಶಿಬಿರ ಆದ ನಂತರನು ನನಗೂ ಅಥವಾ ಮನಮೋಹನ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ವಿ ಕ್ಯಾನ್ ಹೆಲ್ಪ್ ಯು ಔಟ್ ಇನ್ ಬಿಲ್ಡಿಂಗ್ ಸಮಥಿಂಗ್ ಇಫ್ ಯು ಆರ್ ಸೀರಿಯಸ್ಲಿ ಟ್ರೈಂಗ್ ಟು ಡೂ ಸಮಥಿಂಗ್ ವಿತ್ ಆರೆಂಜ್ ಬೇಸ್ಡ್ ಆನ್ ವಾಟ್ ಎವರ್ ವಿ ಸಿ ಟುಡೇ. ಸೊ ಇವತ್ತು ಇಡೀ ದಿವಸ ಅಂದ್ರೆ ಟಿಲ್ ದ ಲಾಸ್ಟ್ ಸೆಷನ್ ನಾವು ಆರೆಂಜ್ ಡೇಟಾ ಮೈನಿಂಗ್ ಅಂದ್ರೆ ಆರೆಂಜ್ ದತ್ತಾಂಶ ಗಣಿಗಾರಿಕೆ ಉಪಕರಣ ಅಂತ ಹೇಳ್ತೀವಿ. ಆರೆಂಜ್ ಡೇಟಾ ಮೈನಿಂಗ್ ಟೂಲ್, ಅದರ ಬಗ್ಗೆ ಅದು ಹೆಂಗೆ ಬಳಸಬಹುದು ಅಂತ ನಿನ್ನೆಯಿಂದ ನಾವು ನೋಡಿದ್ದ ಕಾನ್ಸೆಪ್ಟ್ಗಳನ್ನೆಲ್ಲ ಒಟ್ಟುಗೂಡಿಸಿ ಎಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ಒಂದು ಇಂಟ್ರೊಡಕ್ಷನ್ ತರ. ಸೊ ಅದಕ್ಕಿಂತ ಮುಂಚೆ ಒಂದು 2-3 ಪಾಯಿಂಟ್ನ ನಾನು ರಿವೈಸ್ ಮಾಡಕ್ಕೆ ಇಷ್ಟಪಡ್ತೀನಿ, ನಾವು ನೆನಪಿಗೆ ತಂದ್ಕೊಳ್ಳೋಣ. ಮೊದಲನೆಯದಾಗಿ, ಈ ಆರೆಂಜ್ ಅನ್ನೋ ಟೂಲ್ ಉಪಕರಣ ಉಚಿತ, ಅಂದ್ರೆ ಇಟ್ ಈಸ್ ಫ್ರೀ. ಎರಡನೇದಾಗಿ ಅಂದ್ರೆ ನೀವು ಯು ಡೋಂಟ್ ಹ್ಯಾವ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ ಈವನ್ ಫಾರ್ ಇಂಡಸ್ಟ್ರಿ ಪ್ರೊಫೆಷನಲ್ಸ್ ದಿಸ್ ಇಸ್ ಅ ಗುಡ್ ನ್ಯೂಸ್ ಅಲ್ವಾ? ಇದೊಂಥರ ಒಳ್ಳೇದು ನಮಗೆ. ಯಾಕೆ ಫ್ರೀ ಅಂದ್ರೆ ನಾವು ಅದನ್ನ ಪ್ರಯತ್ನ ಮಾಡ್ಬೋದು, ದುಡ್ಡೇನು ಖರ್ಚಾಗೋದಿಲ್ಲ. ಇದು ಎಕ್ಸ್ಪೈರ್ ಆಗೋಗುತ್ತೆ, ನಮಗೆ ಟ್ರಯಲ್ಲು, ಆಮೇಲೆ ಇದನ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಚಿಂತೆನೇ ಇಲ್ಲ. ಸೊ ಹಾಗಾಗಿ ಇದು ಶಿಕ್ಷಣೆಗಾಗಿ ಅಥವಾ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಿ, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗ್ಲಿ ಇದು ತುಂಬಾ ಉಪಯುಕ್ತವಾಗಿರುವಂತ ಒಂದು ಟೂಲ್. ಸೊ ವಿ ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ಯೂಸ್ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್. ಇದು ಫ್ರೀ ಅಲ್ಲದೆ ಇದನ್ನ ಓಪನ್ ಸೋರ್ಸ್ ಅಂತಾನು ಹೇಳ್ತೀವಿ, ಅಂದ್ರೆ ತೆರೆದ ಮೂಲದ ಒಂದು ಸಾಫ್ಟ್ವೇರ್. ತೆರೆದ ಮೂಲ ಅಂದ್ರೆ ಓಪನ್ ಸೋರ್ಸ್ ಅಂದ್ರೆ ಯೂಶಲಿ ಜನ ಏನ್ ಅನ್ಕೊಂತಾರೆ, ಇದು ಫ್ರೀ ಅನ್ಕೊಂತಾರೆ. ಬರೀ ಫ್ರೀ ಅಲ್ಲ, ಅದು ಫ್ರೀಡಮ್ ಅಂತ ನಾನು ಮುಂಚೆ ಹೇಳಿದ್ದೆ. ಫ್ರೀಡಮ್ ಅಂದ್ರೆ ಏನು? ಇದರ ಜೊತೆಗೆ ನಿಮಗೆ ಓಪನ್ ಸೋರ್ಸ್ ಅಂತಂದ್ರೆ ಇದರ ಜೊತೆಗೆ ಇದರ ಸೋರ್ಸ್ ಕೋಡನ್ನು ನಿಮಗೆ ಕೊಟ್ಬಿಡ್ತಾರೆ. ಅಂದ್ರೆ ಆರೆಂಜ್ ಯಾವ ಸೋರ್ಸ್ ಅಲ್ಲಿ ಬರ್ದಿದಾರೋ ಆ ಕೋಡ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ. ಅಂದ್ರೆ ಇವಾಗ ಇದರಲ್ಲಿ ಏನಾದ್ರೂ ನಾನೊಂದು ಮಾಡಿಫೈ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ವೈಟ್ ಜಾಗದಲ್ಲಿ ನಮ್ಮ ಕಂಪನಿ ಲೋಗೋ ಬರೋ ತರ ನಾನು ಮಾಡಬೇಕು ಅಂತಂದ್ರೆ ನಾನು ಹೋಗಿ ಆ ಸೋರ್ಸ್ ಕೋಡ್ ಎಲ್ಲ ಚೇಂಜ್ ಮಾಡಿಕೊಂಡು ನನ್ನದೇ ಆದ ಪ್ರಕಾರ ನಾನು ಇದನ್ನ ಯೂಸ್ ಮಾಡ್ಕೋಬಹುದು. ಹಾಗಂತ ಹೇಳಿ ಇದನ್ನ ನಾನೇ ಮಾಡಿದ್ದೀನಿ ಅಂತ ನಾವು ಡಂಗೂರ ಸಾರೋ ಹಾಗಿಲ್ಲ. ಅದಕ್ಕೊಂದು ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಇರುತ್ತೆ. ಎವ್ರಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಕಮ್ಸ್ ವಿತ್ ಅ ಲೈಸೆನ್ಸ್ ಅಗ್ರಿಮೆಂಟ್. ಆ ಲೈಸೆನ್ಸ್ ಅಗ್ರಿಮೆಂಟ್ ಪ್ರಕಾರ ನಾವು ಇದನ್ನ ಬಳಸಬಹುದು. ಆ ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ಇದನ್ನ ನಾನೇ ಮಾಡಿದೀನಿ ಅಂತ ಹೇಳೋ ಹಾಗಿಲ್ಲ, ಅದರಲ್ಲಿ ಕ್ಲಿಯರ್ ಆಗಿ ಬರೆದಿರ್ತಾರೆ. ನಾವು ಡೌನ್ಲೋಡ್ ಮಾಡ್ಕೋಬಹುದು, ಆದ್ರೆ ಇದು ಇಲ್ಲಿಂದ ನಾನು ತಗೊಂಡು ಅದನ್ನ ಮಾಡಿಫೈ ಮಾಡ್ಕೊಂಡಿದೀನಿ ಅಂತ ಹೇಳ್ಕೊಂಡು ನಾವು ಇದನ್ನ ಬಳಸ್ಕೋಬಹುದು. ಹಾಗೆ ನಾನು ಹೇಳಿದ್ದು ಬರೀ ಒಂದು ಲೋಗೋ ಬರೋ ತರ ಅಂದ್ರೆ ಅದು ಸಣ್ಣದಾಯ್ತು. ಈ ಪಕ್ಕದಲ್ಲಿರೋ ವಿಡ್ಜೆಟ್ಗಳು ಅಥವಾ ಇದಕ್ಕೆ ಏನಾದರೂ ಬೇಕಾಗಿರೋ ಅಡಿಷನ್ಸ್ ಮಾಡಿಫಿಕೇಶನ್ಸ್ ಎಲ್ಲ ನಾವು ಮಾಡ್ಕೋಬೇಕು ಅಂದಾಗ ಈ ಸೋರ್ಸ್ ಕೋಡ್ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಮಗೆ ಈ ಪೈಥಾನ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ನಾವೇ ಅದನ್ನ ಬರ್ಕೊಂಡು ನಾವು ಅದನ್ನ ಮಾಡಿಫಿಕೇಶನ್ಸ್ ಮಾಡ್ಕೋಬಹುದು. ಅಥವಾ ಯಾರಾದ್ರೂ ಗೊತ್ತಿರೋವ್ರನ್ನ ಇಟ್ಕೊಂಡು ಅವ್ರಿಗೆ ಹೇಳಿ ನನಗೆ ಇಂಥದ್ದು ಬೇಕಂತ ಹೇಳಿ ನಾವು ಮಾಡಿಸ್ಕೊಬಹುದು. ಹಂಗಾಗಿ ಇದರಿಂದ ನಮಗೆ ಖರ್ಚು ಕಡಿಮೆ ಆಗೋದಿಲ್ಲ. ಖರ್ಚು ಕಡಿಮೆ ಆಗೋದು ಒಂದಲ್ಲದೆ ನಮಗೆ ಇದರಿಂದ ನಮಗ್ ಬೇಕಾಗಿರೋ ತರ ಸಾಫ್ಟ್ವೇರ್ ನ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಕಡಿಮೆ ಖರ್ಚಲ್ಲಿ, ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ ನಾವು ಇದನ್ನ ಮುಗಿಸ್ಕೋಬಹುದು. ಆ ಫ್ರೀಡಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಸ್ಟೂಡೆಂಟ್ಸ್ ಫ್ಯಾಕಲ್ಟಿಗೆ ಫ್ರೀಡಮ್ ಕೊಟ್ಟಾಗ ಅವರು ಹೊಸ ಆವಿಷ್ಕಾರಗಳನ್ನ ಮಾಡ್ಬೋದು. ಸೊ ನಾಳೆ ಹೊತ್ತು ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕಲಿತಾ ಇನ್ನೂ ಜಾಸ್ತಿ ಕಲಿತ ಮೇಲೆ ನೀವೇ ಒಂದು ವಿಡ್ಜೆಟ್ ಸಮೂಹವನ್ನ ಒಂದು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟೊಂದು ವಿಡ್ಜೆಟ್ ಸಮೂಹಗಳಿದೆ. ನಮಗೆ ಡೇಟಾ, ಟ್ರಾನ್ಸ್ಫಾರ್ಮ್, ವಿಜುವಲೈಸ್, ಮಾಡೆಲ್ ಅಂತ ಸಮೂಹಗಳು ಬಂದಿದೆ. ನಾಳೆ ಹೊತ್ತು ನೀವು ನನ್ನ ತರ ಬೇರೆಯವರು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ನೀವೇ ಒಂದು ವಿಡ್ಜೆಟ್ ಸಮೂಹವನ್ನ ಕ್ರಿಯೇಟ್ ಮಾಡಿ ಅದನ್ನ ನೀವು ಆರೆಂಜ್ನಲ್ಲಿ ಉಪಯುಕ್ತವಾಗಿ ಬಳಸಬಹುದು. ಹಾಗೆ ಆರೆಂಜ್ ಸರ್ ಇದು ಫ್ರೀ ಅಂತಂದ್ರೆ ಇದು ಔಟ್ಡೇಟ್ ಆಗ್ಬಿಟ್ರೆ ನಾಳೆ ಹೊತ್ತು ನಾನು 2 ವರ್ಷದ ನಂತರ 3 ವರ್ಷದ ನಂತರ ಇದನ್ನ ಹೇಗೆ ಬಳಸೋದು ಅಂತಂದ್ರೆ ಇದಕ್ಕೆ ಒಂದು ಕಮ್ಯುನಿಟಿ ಸಪೋರ್ಟ್ ಅಂತ ಇರುತ್ತೆ. ಅಂದ್ರೆ ಈ ಆರೆಂಜ್ ಸಾಫ್ಟ್ವೇರ್ ನ ಡೆವಲಪ್ ಮಾಡೋರು ಒಂದು ಗುಂಪಾಗಿ, ಒಂದು ಸಾಮಾಜಿಕ ವರ್ಗವಾಗಿ ಇದ್ದು ಅವರು ಇದನ್ನ ಸಪೋರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಇದು ಅಪ್ಡೇಟ್ಸ್ ಆಗ್ತಾನೆ ಇರುತ್ತೆ. ನಾನು ಶುರು ಮಾಡಿದಾಗ ಐ ಥಿಂಕ್ 3.2 ವರ್ಷನ್ ಏನೋ ಇತ್ತು. ಈಗ ಸದ್ಯಕ್ಕೆ 3.38 ವರ್ಷನ್ ಅಲ್ಲಿ ಇದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಇದು ಅಪ್ಡೇಟ್ ಆಗ್ತಾನೆ ಇದೆ.
ಇದರ ಹಿಂದೆ ಇರೋ ಪ್ರೋಗ್ರಾಮರ್ಸ್ನ ಸಮೂಹ ಇದಕ್ಕೆ ಆಕ್ಟಿವ್ ಆಗಿ ಒಂದು ಸಪೋರ್ಟ್ ಕೊಟ್ಟು ಮುಂದೆ ನಡೆಸ್ತಾ ಇದೆ. ಹಾಗಾಗಿ ಇದು ಮುಂದೆ ನಡೆಯುತ್ತೆ ಅನ್ನೋದು, ಮುಂದೇನೂ ಇದರ ಉಪಯೋಗವಾಗಿರುತ್ತೆ, ನಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ಯಾವ ಡೌಟ್ ಇಟ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ಇಟ್. ಇಟ್ ಹ್ಯಾಸ್ ಗಾಟ್ ಅ ಫುಲ್ ಫ್ಲೆಜ್ಡ್ ಕಮ್ಯುನಿಟಿ ಸಪೋರ್ಟ್ ವಿಚ್ ಕೀಪ್ಸ್ ಅಪ್ಡೇಟಿಂಗ್ ದ ಸಾಫ್ಟ್ವೇರ್ ಫ್ರಮ್ ಟೈಮ್ ಟು ಟೈಮ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮಗೆ ಇಂಟ್ರೆಸ್ಟ್ ಇದ್ದು ನಾವು ಈ ಸಮೂಹಕ್ಕೆ ಜಾಯಿನ್ ಆಗ್ತೀವಿ ಅಂದ್ರೆ ಯು ಆರ್ ಮೋಸ್ಟ್ ದನ್ ವೆಲ್ಕಮ್. ಇದರಲ್ಲಿ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿ ತರ ರೋಲ್ಸ್ ಇರುತ್ತೆ. ಆ ಸಮೂಹದಲ್ಲಿ ನಾವು ಸೇರಿದಾಗ ಆ ಪ್ರಕಾರ ರೋಲ್ಸ್ ನಮ್ಗೆ ಅಸೈನ್ ಮಾಡ್ತಾರೆ, ನಾವು ಆ ಕೆಲಸವನ್ನು ನಡೆಸ್ಕೊಡ್ಬೋದು. ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅನ್ನೋದು ಇಂಥ ಸಮೂಹಗಳಿಂದಾನೇ ಸಾಧ್ಯ, ಬೇರೆ ತರ ಯಾವುದು ಸಾಧ್ಯ ಇಲ್ಲ. ಇದು ಹೆಂಗೆ ಆರೆಂಜ್ ಡೇಟಾ ಮೈನಿಂಗ್ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದ್ರೆ, ನಮ್ಮಂತ ಒಂದು ಔತ್ಸಾಹಿಕರು ಇದರಲ್ಲಿ ಬಂದು ನಾವು ಇದಕ್ಕೆ ನಮ್ಮ ಶ್ರಮವನ್ನು ದಾನ ಮಾಡ್ತೀವಿ ಅಂತ ಹೇಳಿ ಆ ಶ್ರಮವನ್ನು ಅವರು ಕೊಟ್ಟು ಇದನ್ನ ತಯಾರು ಮಾಡಿ ನಮಗೆಲ್ಲ ಒಂದು ಫ್ರೀಡಮ್ ಕೊಡೋ ಹಾಗೆ, ಅಂದ್ರೆ ನಮಗೆ ಸ್ವಾತಂತ್ರ್ಯ ಇರುವ ಹಾಗೆ ಮಾಡಿ ಕೊಟ್ಟಿರೋ ಆ ಕಮ್ಯುನಿಟಿಯ ಸಪೋರ್ಟ್ ಇದಕ್ಕೆ ಇದ್ದೇ ಇದೆ. ಸೊ ಹಂಗಾಗಿ ಇದು ಫ್ರೀ, ಇವತ್ತಿರುತ್ತೆ ನಾಳೆ ಇರಲ್ಲ, ಇದು ಆಮೇಲೆ ಔಟ್ಡೇಟ್ ಆಗೋಗುತ್ತೆ, ಈ ತರ ಭಯಗಳು ಯಾವುದು ನಮಗೆ ಬೇಕಾಗಿಲ್ಲ. ಸೇಫ್ ಆಗಿ ನಾವು ಇದನ್ನ ಬಳಸ್ಕೋಬಹುದು. ಹಾಗೆಯೇ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ, ನೀವು ಯೂಸ್ ಮಾಡಿದ ಕಲಿತ ಮೇಲೆ ಇದನ್ನ ನೀವು ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದ್ರೆ ಆದಷ್ಟು ಇದನ್ನ ಇತರರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಎಷ್ಟು ಜನ ಇದನ್ನ ಬಳಸ್ತಾರೋ ಅಷ್ಟು ಡೆವಲಪ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಔತ್ಸಾಹಿಕರಿಗೆ ಉತ್ಸಾಹ ಯಾವಾಗ ಬರುತ್ತೆ, ನನ್ನಂತವ್ರಿಗೆ ಉತ್ಸಾಹ ಯಾವಾಗ ಬರುತ್ತೆ, ಇನ್ನೊಂದು 10 ಜನ ಬಂದು ಇದನ್ನ ಕಲಿತೀವಿ, ನಾವು ಹೇಳ್ಕೊಡಿ ಅಂತ ಹೇಳಿದಾಗ ವಿ ವಿಲ್ ಮೋರ್ ಎನ್ಕರೇಜ್ ಟು ಡೂ ಮೋರ್ ಅಬೌಟ್ ದಿಸ್. ಸೊ ಹಂಗಾಗಿ ಅದು ಒಂದು ಪ್ರಯತ್ನ. ಎರಡನೇದಾಗಿ, ನೀವು ಟೆಕ್ನಿಕಲಿ ಇಫ್ ಯು ಆರ್ ಸ್ಟ್ರಾಂಗ್, ತಾಂತ್ರಿಕವಾಗಿ ನಿಮಗೆ ಶಕ್ತಿ ಇದ್ದು ನೀವು ಪ್ರೋಗ್ರಾಮಿಂಗ್ ಮಾಡಬಲ್ಲರಿ ಅಂತಂದ್ರೆ ನಿಮ್ಮ ಒಂದಷ್ಟು ಸಮಯ ಆ ಸಮೂಹಕ್ಕೆ ದಾನ ಮಾಡಿ. ರೈಟ್, ಬಿಕಾಸ್ ಯು ಹ್ಯಾವ್ ಗಾಟ್ ಬೆನಿಫಿಟ್ ಫ್ರಮ್ ದಿಸ್, ಹೌ ಕ್ಯಾನ್ ಯು ಗಿವ್ ಬ್ಯಾಕ್? ನಾವು ಹೇಗೆ ಇದನ್ನ ನಾವು ವಾಪಸ್ ಕೊಡ್ಬೋದು? ನಮಗೆ ಸೇರಿರೋ ಒಂದು ಬೆನಿಫಿಟ್ ನಾವು ಬೇರೆಯವ್ರಿಗೆ ಹೇಗೆ ಹಂಚ್ಬೋದು ಅಂದ್ರೆ, ಈ ಸಮೂಹದಲ್ಲಿ ಜಾಯಿನ್ ಆಗಿ ಆ ಸಮೂಹದಲ್ಲಿ ಸಿಂಪಲ್ ಥಿಂಗ್, ನೀವು MBA ಸ್ಟೂಡೆಂಟ್ಸ್ ಆದ್ರೆ ಡಾಕ್ಯುಮೆಂಟೇಶನ್ ಮಾಡ್ಬೋದು. ಅಂದ್ರೆ ಈ ವಿಡ್ಜೆಟ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಹೆಲ್ಪ್ ಡಾಕ್ಯುಮೆಂಟ್ ನೀವು ಕ್ರಿಯೇಟ್ ಮಾಡ್ಬೋದು. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ಫ್ಯಾಕಲ್ಟಿ ಆಗಿದ್ರೆ ಅಥವಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ರೆ ಈ ವಿಡ್ಜೆಟ್ ಸಮೂಹಗಳನ್ನ ಇನ್ನೂ ಇಂಪ್ರೂವ್ ಮಾಡ್ಬೋದು. ಅದರಲ್ಲಿರೋ ಬಗ್ಸ್ನೆಲ್ಲ ನಾವು ತೆಗೆದು ನೀಟಾಗಿ ಒಂದು ಉಪಯುಕ್ತವಾಗಿರುವಂತ ಉಪಕರಣವನ್ನು ತಯಾರಾಗಕ್ಕೆ ನಾವು ಸಹಾಯ ಮಾಡ್ಬೋದು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಬರೆಯೋಣ. ಸೊ ನಾನು ಮುಂಚೆ ಹೇಳಿದ ಪ್ರಕಾರ ಈ ಆರೆಂಜ್ ಇದು ಫ್ರೀ ಅಂಡ್ ಓಪನ್ ಸೋರ್ಸ್ ಆಯ್ತು. ಎರಡನೇದು, ಆರೆಂಜ್ ಇಸ್ ಅ ನೋ ಕೋಡ್ ಪ್ಲಾಟ್ಫಾರ್ಮ್. ಅಂದ್ರೆ ನಾವು ಯಾವ ಕೆಲಸ ಮಾಡ್ಬೇಕಂದ್ರೂ ದತ್ತಾಂಶದ ವಿಶ್ಲೇಷಣೆಯಲ್ಲಿ ಅಥವಾ ಗಣಿಗಾರಿಕೆಯಲ್ಲಿ ಯಾವ ಕೆಲಸ ನಾವು ತಗೊಂಡ್ರು ಅದಕ್ಕೆ ನಾವು ಕೋಡ್ ಬರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದು ವಿಜುವಲ್ ಪ್ರೋಗ್ರಾಮಿಂಗ್, ಅಂದ್ರೆ ದೃಶ್ಯ ಪ್ರಧಾನ ಅನುಕ್ರಮಣಿಕಾ ರಚನೆ. ಅಂದ್ರೆ ವಿಜುವಲ್ ಪ್ರೋಗ್ರಾಮಿಂಗ್ ಅನ್ನೋದಕ್ಕೆ ಕನ್ನಡ ಪದ ಅದು. ವಿಜುವಲ್, ಇಟ್ ಇಸ್ ಎವ್ರಿಥಿಂಗ್ ಈಸ್ ವಿಜುವಲ್. ಸೊ ಇಫ್ ಯು ಕ್ಯಾನ್ ಸಿ ಇಟ್, ಯು ಕ್ಯಾನ್ ಡೂ ಇಟ್ ಅಲ್ವಾ? ನಾವು ಗೊತ್ತಿದ್ರೆ ಇದರಲ್ಲಿ ನೋಡಿ, ಇಲ್ಲಿ ಏನಿದೆ ಈ ಸೈಡ್ ಅಲ್ಲಿ ಎಲ್ಲ ವಿಡ್ಜೆಟ್ಗಳ ಸಮೂಹ ಇದೆ. ಅಂದ್ರೆ ನಾವು ಡೇಟಾನ ಇದರಲ್ಲೇ ತಗೊಂಡ್ಬರ್ಬೋದು, ಆ ಡೇಟಾನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ಅದನ್ನ ವಿಜುವಲೈಸ್ ಮಾಡ್ಬೋದು, ಆ ಡೇಟಾ ಇಂದ ಮಾಡೆಲ್ಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ವಾಟ್ ಎವರ್ ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಡೂ ಇಟ್. ಅರ್ಥ ಆಯ್ತಾ? ವಾಟ್ ಎವರ್ ಯು ಕ್ಯಾನ್ ಸಿ, ಯು ಕ್ಯಾನ್ ಡೂ. ಸೊ ದೃಶ್ಯ ಪ್ರಧಾನವಾಗಿರೋದು. ಆಮೇಲೆ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಹೇಳಿದೆ. ಇವಾಗ ಇದರಲ್ಲಿ ಹೆಂಗೆ ನಾವು ಡೇಟಾ ತಗೊಂಡ್ಬರೋದು? ಡ್ರ್ಯಾಗ್ ಅಂಡ್ ಡ್ರಾಪ್ ಅನ್ನೋದು ತುಂಬಾ ಈಸಿ ಆಗಿರೋ ಪದ್ಧತಿ ಅಲ್ವಾ, ತುಂಬಾ ಸುಲಭ. ನಮಗೆ ನಾವು ಒಂದು ಮೌಸ್ ತಗೊಂಡು ಪಾಯಿಂಟ್ ಮಾಡಿ ಎಳೆದು ಈ ಕಡೆ ಹಾಕಿದ್ರೆ ಮುಗೀತು ನಮ್ಗೆ. ಸೊ ಅದು ನಾವು ಜ್ಞಾಪಕ ಇಟ್ಕೋಬೇಕಾಗಿರೋ ಇನ್ನೊಂದು ಇದು. ಸೊ ದಿಸ್ ಇಸ್ ಅ ವಿಜುವಲ್ ಪ್ರೋಗ್ರಾಮಿಂಗ್ ಟೂಲ್. ಇಟ್ ಈಸ್ ಈಸಿ ಬಿಕಾಸ್ ಯು ಕ್ಯಾನ್ ಸಿ ಅಂಡ್ ಯು ಕ್ಯಾನ್ ಡೂ ಇಟ್. ಇಟ್ ಡಸಂಟ್ ರಿಕ್ವೈರ್ ಬಿಗ್ ಕೋಡಿಂಗ್ ಸ್ಕಿಲ್ಸ್. ಆದ್ರೆ ಯಾವುದು ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ಮಾತ್ರ ನಾವು ತಿಳ್ಕೋಬೇಕಾಗುತ್ತೆ. ರೈಟ್, ಈ ವಿಡ್ಜೆಟ್ಗಳಲ್ಲಿ ವಿಡ್ಜೆಟ್ ಸಮೂಹದಲ್ಲಿ ಏನ್ ಮಾಡುತ್ತೆ, ಯಾವ್ದು ಏನ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಮುಂಚೆನೆ ಅರ್ಥ ಮಾಡ್ಕೊಂಡಿರ್ಬೇಕು. ಅದರ ಪ್ರಕಾರ ವಿ ಕ್ಯಾನ್ ಟೇಕ್ ದ ಟೂಲ್ ಫಾರ್ವರ್ಡ್. ರೈಟ್, ಸೊ ದಟ್ ಈಸ್ ಒನ್ ಮೋರ್ ಥಿಂಗ್. ಸೊ ಇದರಲ್ಲಿ ನಾನು ಮೊನ್ನೆ ಪರಿಚಯ ಮಾಡಿದ ಹಾಗೆ ಇದರಲ್ಲಿ 2 ಗುಂಪಿದೆ. ಇಲ್ಲಿ ಈ ಕಡೆ ನೋಡಿದೆ ನಿಮಗೆ ವಿಡ್ಜೆಟ್ಗಳ ಸಮೂಹ ಇದೆ. ಇದರ ಎಲ್ಲ ಒಂದೊಂದು ವಿಡ್ಜೆಟ್ ಒಂದೊಂದು ಕೋಡ್. ಸೇ ಫಾರ್ ಎಕ್ಸಾಂಪಲ್, ನಾನು ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಮಾಡ್ಬೋದಾ? ಐ ವಿಲ್ ನಾಟ್ ಮೂವ್ ಅರೌಂಡ್ ಮಚ್, ಸೊ ವಿತ್ ಯುವರ್ ಪರ್ಮಿಷನ್. ಸೊ ಇಲ್ಲಿ ನೋಡಿ, ಈಗ ಡೇಟಾ ಅಂತ ನಾವು ಇಲ್ಲಿ ಕೊಟ್ಟಾಗ ಇದು ಎವ್ರಿಥಿಂಗ್ ಈಸ್ ಅ ವಿಡ್ಜೆಟ್ ಹಿಯರ್. ಈ ವಿಡ್ಜೆಟ್ ಸಮೂಹದಲ್ಲಿ ನಾವು ಫೈಲ್ ನ ಇಂಪೋರ್ಟ್ ಮಾಡ್ಕೋಬಹುದು, ಅಥವಾ CSV ಫೈಲ್, ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. CSV ಫೈಲ್ ನ ಬೇಕಾದ್ರೆ ಇಂಪೋರ್ಟ್ ಮಾಡ್ಕೋಬಹುದು, ಅಥವಾ ಯಾವ್ದಾದ್ರು ಇನ್ಬಿಲ್ಟ್ ಡೇಟಾ ಸೆಟ್. ಅಂದ್ರೆ ಈ ಆರೆಂಜ್ ಅಲ್ಲಿ ನಾವು ಕಲಿಯೋದಕ್ಕೆ ಆಲ್ರೆಡಿ ಒಂದಷ್ಟು ಡೇಟಾ ಸೆಟ್ ಗಳನ್ನು ಅವರು ತಯಾರಿ ಮಾಡಿಟ್ಟಿದ್ದಾರೆ. ಆ ಇನ್ಬಿಲ್ಟ್ ಡೇಟಾ ಸೆಟ್ಸ್ ನಾವು ಯೂಸ್ ಮಾಡ್ಕೋಬಹುದು.
ಅಥವಾ ಬೇರೆ ಬ್ಯಾಕ್ ಎಂಡ್ ಅಲ್ಲಿ ನಮಗೆ SQL ತರ ಬ್ಯಾಕ್ ಎಂಡ್ ಏನಾದ್ರೂ ಇದ್ರೆ ಆ SQL ಬ್ಯಾಕ್ ಎಂಡ್ ಇಂದ ಇದರಲ್ಲಿ ಡೇಟಾ ತಗೊಂಡ್ಬರಕ್ಕೆ ಅದಕ್ಕೂ ನಾವು ಉಪಯುಕ್ತವಾಗಿ ಇದನ್ನ ಇಟ್ಕೋಬಹುದು. ಈ ಫೈಲ್ಗಳು ಬರೀ ನಮ್ಮ ಲೋಕಲ್ ಕಂಪ್ಯೂಟರ್ ಅಲ್ಲೇ ಇರಬೇಕಾಗಿಲ್ಲ. ಗೂಗಲ್ ಡ್ರೈವ್ ಅಲ್ಲಿ ಶೇರ್ ಮಾಡಿ ಆ URL ನ ನೀವು ತಂದು ಈ ಫೈಲ್ಗಳಲ್ಲಿ ಹಾಕೋಬಹುದು. ಈ ತರ ಪ್ರತಿಯೊಂದು ಇದನ್ನೆಲ್ಲ ಏನಂತೀವಿ, ವಿಜೆಟ್ ಅಂತ ಕರಿತೀವಿ. ಪ್ರತಿಯೊಂದು ವಿಜೆಟ್ಗೂ ಒಂದು ಫಂಕ್ಷನಾಲಿಟಿ ಇರುತ್ತೆ, ಅಂದ್ರೆ ಒಂದು ಕಾರ್ಯ ನಿರ್ವಹಣೆ ಕ್ರಮ ಇರುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋದು ಒಂದಷ್ಟು ಸಮಯ ಆಗ್ಬೋದು, ಆದ್ರೆ ನಾವು ಕಲಿತಾ ಇಟ್ ಬಿಕಮ್ಸ್ ವೆರಿ ಈಸಿ. ನನಗ್ ಗೊತ್ತಿರೋ ಪ್ರಕಾರ ಈ ಇಷ್ಟನ್ನು ಕಲಿಯೋಕೆ ನಿಮ್ಗೆ 2-3 ದಿವಸಕ್ಕಿಂತ ಸಮಯ ಜಾಸ್ತಿ ಹಿಡಿಸಲ್ಲ. ಅಂದ್ರೆ ಇದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರತಿಯೊಂದು ವಿಡ್ಜೆಟ್ಗೂ ಹಾಗೆಯೇ ಒಂದು ಹೆಲ್ಪ್ ಫೈಲು ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಈ ವಿಡ್ಜೆಟ್ ಏನ್ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕಾದ್ರೆ ಆ ಹೆಲ್ಪ್ ಫೈಲ್ ಅನ್ನ ನಾವು ಓದ್ಕೊಂಡು ಅದರಿಂದ ಈ ವಿಡ್ಜೆಟ್ ಏನ್ ಮಾಡುತ್ತೆ, ಅದಕ್ಕೆ ಏನ್ ಇನ್ಪುಟ್ ಕೊಡಬೇಕು, ಏನ್ ಔಟ್ಪುಟ್ ಕೊಡಬೇಕು ಅನ್ನೋದು ನಾವು ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್ ನಾನು ಇದ್ರ ಮೇಲೆ ಒಂದು ಕ್ಲಿಕ್ ಮಾಡ್ತಾ ಇದ್ದೀನಿ, ಅಲ್ಲಿ ಫೈಲ್ ಅಂತ ಬಂತು. ಇದೇನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಆ ಹೆಲ್ಪ್ ಫೈಲ್ ನ ನಾವು ಓದ್ಕೋಬಹುದು. ಇದಕ್ಕೇನು ಇಲ್ಲ, ಬೇರೆ ಇದಕ್ಕಿದೆಯಾ ನೋಡಿ. ಇಲ್ಲ ಅಂತಂದ್ರೆ MBA ಹುಡುಗರು ಫೈಲ್ ಕ್ರಿಯೇಟ್ ಮಾಡ್ಬೇಕು ಅದಕ್ಕೆ. ನೋಡಿ ಇದಕ್ಕೆ ಹೆಲ್ಪ್ ಡಾಕ್ಯುಮೆಂಟೇಶನ್ ಇಲ್ಲಿ ಅವೈಲಬಿಲಿಟಿ ಇದೆ. ಸೊ ಮೋಸ್ಟ್ಲಿ ಇಂಟರ್ನೆಟ್ ಸ್ಲೋ ಆಗಿ, ಕನೆಕ್ಷನ್ ಸ್ಲೋ ಆಗಿರ್ಬೋದು, ಹಾಗಾಗಿ ನಮಗೊಂಚೂರು ನಿಧಾನ. CSV ಫೈಲ್ ಇಂಪೋರ್ಟ್. ಈ CSV ಇಂಪೋರ್ಟ್ ಎ ಡೇಟಾ ಟೇಬಲ್ ವಿತ್ CSV ಫೈಲ್ ಏನ್ ಬರುತ್ತೆ, ಔಟ್ಪುಟ್ ಡೇಟಾ ಸೆಟ್ ಫ್ರಮ್ ದ ಫೈಲ್, ಡೇಟಾ ಫ್ರೇಮ್ ವಿತ್ ಪ್ಯಾಂಡಾಸ್ ಡೇಟಾ ಫ್ರೇಮ್. ಅದಕ್ಕೆ ಏನು ನಮಗೆ ತಿಳುವಳಿಕೆ ಬೇಕೋ ಅದನ್ನೆಲ್ಲ ನಾವು ಇಲ್ಲಿ ನೋಡ್ಕೋಬಹುದು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಇದು ವಿಡ್ಜೆಟ್, ಆಮೇಲೆ ಅದಕ್ಕೆ ಎನ್ಕೋಡಿಂಗ್ ಯಾವ ತರ ಆಗುತ್ತೆ ಅದಕ್ಕೊಂದು ಎಕ್ಸಾಂಪಲ್. CSV ಫೈಲ್ ಇಂಪೋರ್ಟ್ಗೆ ಯಾವ ತರ ಯೂಸ್ ಮಾಡಬೇಕು ಅನ್ನೋದಕ್ಕೆ ಎಕ್ಸಾಂಪಲ್. Most of the widgets have this help documentation. That help documentation is good enough for us to understand how it works. ಇದಲ್ಲದೆ www.orangedataMining.com ಗೆ ನೀವು ವೆಬ್ಸೈಟ್ಗೆ ಹೋದ್ರೆ ಅದರಲ್ಲಿ ಡಾಕ್ಯುಮೆಂಟೇಶನ್ ಅಂತ ಒಂದು ಮೆನು ಆಪ್ಷನ್ ಇರುತ್ತೆ. ಆ ಡಾಕ್ಯುಮೆಂಟೇಶನ್ ಮೆನು ಆಪ್ಷನ್ಗೆ ಹೋದ್ರೆ ಇದನ್ನ ಹೇಗೆ ಬಳಸಬೇಕು, ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದ್ರಿಂದ ಹಿಡಿದು ಎಲ್ಲಾ ತರದ ಇನ್ಫಾರ್ಮೇಶನ್, ಪ್ರತಿಯೊಂದು ವಿಡ್ಜೆಟ್ ಅದು ಯಾವ ತರ ಕೆಲಸ ಮಾಡೋದಕ್ಕೆ, ಅದಕ್ಕೆ ಏನ್ ಎಕ್ಸಾಂಪಲ್ ಇದೆ, ಅದನ್ನ ಏನೇನು ಯೂಸ್ ಮಾಡ್ಬೋದು ಅನ್ನೋದು ಆಲ್ರೆಡಿ ವಿವರಣಾತ್ಮಕವಾಗಿ ಒಂದು ರಚನೆ ಮಾಡಿ ಇಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಇದಲ್ಲದೆ ಯೂಟ್ಯೂಬ್ ಅಲ್ಲಿ ಆರೆಂಜ್ ಡೇಟಾ ಮೈನಿಂಗ್ ಅವರದೇ ವಿಡಿಯೋಗಳಿದೆ. ಅದೇ ತರ ನಮ್ಮಂತ ಔತ್ಸಾಹಿಕರು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿ ಈ ತರ ಬಳಸಬೇಕು, ಈ ತರ ಮಾಡ್ಬೋದು ಅಂತ ತೋರಿಸೋ ಟ್ಯುಟೋರಿಯಲ್ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲಿ ಸುಮಾರಿದೆ. ಸೊ ಹಂಗಾಗಿ ಇಲ್ಲಿ ನೀವು ಶುರು ಮಾಡಿದ ಒಂದು ಪ್ರಯತ್ನ ಇಲ್ಲಿಗೆ ನಿಲ್ಲಬೇಕಾಗಿಲ್ಲ. ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ನೀವು ಯಾವತ್ತಾದ್ರೂ ನಮ್ಮನ್ನ ಕೇಳಿದ್ರೆ, ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ಬೋದು. ಅದಲ್ಲದೆ ನಿಮಗೆ ಆನ್ಲೈನ್ ಮೆಟೀರಿಯಲ್ಸ್ ಆಗಲಿ, ಕಮ್ಯುನಿಟಿ ಸಪೋರ್ಟ್ ಆಗಲಿ ಎಲ್ಲ ನಿಮಗೆ ಬಂದಿರುತ್ತದೆ. ಕ್ಲಿಯರಾ? ಸೋ ಫಾರ್ ಸೋ ಗುಡ್, ರೈಟ್? ಸೊ ಐ ನೋ ವಿ ಆರ್ ವೆರಿ ಈಗರ್ ಟು ಗೆಟ್ ಸ್ಟಾರ್ಟೆಡ್, ಬಟ್ ಲೆಟ್ ಅಸ್ ಟೇಕ್ ಒನ್ ಸ್ಟೆಪ್ ಅಟ್ ಎ ಟೈಮ್ ಅಂಡ್ ಸ್ಟಾರ್ಟ್ ನೋಯಿಂಗ್ ದಿಸ್. ಸೊ ಇವಾಗ ನಾನು ಹೇಳಿದ ಹಾಗೆ ಇದು ಫೈಲ್ ವಿಡ್ಜೆಟ್ ಇಲ್ಲಿ ಬಂತು. ಯಾವ ವಿಡ್ಜೆಟ್ ನ ಬೇಕಾದ್ರೆ ಆ ವಿಡ್ಜೆಟ್ ನ ಕ್ಲಿಕ್ ಮಾಡಿದ್ರೆ ಇದು. ಸೊ ಇದು ವಿಡ್ಜೆಟ್ ಲೈಬ್ರರಿ ಅಂತ ಕರಿತೀವಿ. ಇದನ್ನೇನು ಹೇಳ್ತೀವಿ? ವಿಡ್ಜೆಟ್ ಲೈಬ್ರರಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಲೈಬ್ರರಿ ತರ. ಇಲ್ಲಿ ಲೈಬ್ರರಿನಲ್ಲಿ ಪುಸ್ತಕಗಳಿದಾವೆ, ಈ ವಿಡ್ಜೆಟ್ ಲೈಬ್ರರಿನಲ್ಲಿ ವಿಡ್ಜೆಟ್ಗಳಿರ್ತವೆ. ಸೊ ನೀವು ನಾಳೆ ಹೊತ್ತು ಯಾವ್ದಾದ್ರು ವಿಡ್ಜೆಟ್ ನ ರೆಡಿ ಮಾಡಿದ್ರೆ ಆ ವಿಡ್ಜೆಟ್ ಈ ಲೈಬ್ರರಿಗಳ ಒಳಗಡೆ ಯಾವ್ದ್ರಲ್ಲ ಒಂದು ಸೇರ್ಕೊಳ್ಳುತ್ತೆ. ಸೊ ಇದನ್ನ ಹೇಗೆ ನಾವು ಈ ಲೈಬ್ರರಿಗಳನ್ನ ಏನೇನಿದೆ, ಇನ್ನೂ ಜಾಸ್ತಿ ಇದೆಯಾ ಅನ್ನೋದು ತಿಳ್ಕೊಬಹುದು. ಏನ್ ಮಾಡ್ಬೇಕು, ಇಲ್ಲಿ ನೀವು ಡೌನ್ಲೋಡ್ ಮಾಡಿದ್ರೆ ಆಪ್ಷನ್ಸ್ ಅಂತ ಒಂದು ಇಲ್ಲಿ ಮೆನು ಐಟಮ್ ಇದೆ. ಈ ಆಪ್ಷನ್ಸ್ ಅಲ್ಲಿ ಆಡ್ ಆನ್ಸ್ ಅಂತ ಒಂದು ಆಪ್ಷನ್, ನಿಮಗೆ ಆಪ್ಷನ್ಸ್ ಅಲ್ಲಿ ಆಡ್ ಆನ್ ಅನ್ನೋ ಒಂದು ಮೆನು ಐಟಮ್ ಇರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇದರಲ್ಲಿ ಏನೇನ್ ಆಡ್ ಆನ್ಸ್ ಇದೆ ಅನ್ನೋದು ನೀವು ನೋಡ್ಕೋಬಹುದು. ಒಂಚೂರು ಅಂತರ್ಜಾಲದ ಸಮಯ ಆಯ್ತಾ? ಸೊ ಅದರಲ್ಲಿ ಒಂದು ಲಿಸ್ಟ್ ಬರುತ್ತೆ, ನಿಮಗೆ ಒಂದು ಪಟ್ಟಿಕೆ ಬರುತ್ತೆ. ಆ ಪಟ್ಟಿಕೆಯಲ್ಲಿ ಯು ವಿಲ್ ಬಿ ಏಬಲ್ ಟು ಸಿ ವಾಟ್ ಆರ್ ದ ಡಿಫರೆಂಟ್ ಆಡ್ ಆನ್ಸ್ ದಟ್ ಆರ್ ದೇರ್ ಫಾರ್ ದಿಸ್. ಅಂಡ್ ನೋಡಿ, ಆರೆಂಜ್ 3 ಅಸೋಸಿಯೇಟ್. ನೋಡಿ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂದ್ರೆ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಪ್ರೊಫೆಷನಲ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಸಂಬಂಧಪಟ್ಟಿರುವಂತ ವಿಡ್ಜೆಟ್ಗಳು ಇದರಲ್ಲಿ ಒಂದು ಲಿಸ್ಟ್ ಅಲ್ಲಿ ಇದೆ. ಆಮೇಲೆ ಜಿಯೋ ಸ್ಪೇಷಿಯಲ್ ಅನಾಲಿಸಿಸ್, ಇಮೇಜ್ ಅನಾಲಿಸಿಸ್, ನೆಟ್ವರ್ಕ್ ಅನಾಲಿಸಿಸ್, ಹೊಸ ಪ್ರೋಟೋಟೈಪ್ಸ್ ಏನಾದ್ರೂ ಈಗ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾ ಇದ್ರೆ ಅದು, ಆ ತರ ಎಜುಕೇಶನಲ್ ಸಂಬಂಧಪಟ್ಟಿರೋದು ಎಲ್ಲಾ ವಿಡ್ಜೆಟ್ ಲೈಬ್ರರೀಸ್, ಸುಮಾರು ವಿಡ್ಜೆಟ್ ಲೈಬ್ರರಿ ಇದೆ. ಸೊ ನಾಳೆ ಹೊತ್ತು ನೀವು ಒಬ್ಬರು ಡೆವಲಪರ್ ಆಗಿ, ಅಂದ್ರೆ ಆರೆಂಜ್ ಡೇಟಾ ಮೈನಿಂಗ್ ಟೂಲ್ ನ ಇಂಪ್ರೂವ್ ಮಾಡೋದಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಈ ತರ ವಿಡ್ಜೆಟ್ಗಳು ಡೆವಲಪ್ ಮಾಡಿದ್ರೆ ಅದು ಈ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಯಾರಾದ್ರೂ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಹ್ಯಾವಿಂಗ್ ಎ ಗುಡ್ ಇಂಟರ್ನೆಟ್ ಕನೆಕ್ಷನ್
and download. Once you download, the widget is available for usage. ಆಯ್ತಾ? So this is something that we need to learn. ಅಂದ್ರೆ ಇದರ ಅರ್ಥ ಏನು, ಈ ಬಯೋ ಇನ್ಫಾರ್ಮ್ಯಾಟಿಕ್ಸ್ ವಿಡ್ಜೆಟ್ ಹೇಗೆ ಬಂತು, ಹಾಗೆ ಮುಂಚೆ ಹೇಳಿದ ಹಾಗೆ ನಮ್ಮಂತ ಉತ್ಸಾಹಿಕರು ಅದರಲ್ಲಿ ಸೇರ್ಕೊಂಡು ದೇ ಹ್ಯಾವ್ ಡೆವಲಪ್ಡ್ ದಿಸ್ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಸೆಟ್ ಆಫ್ ವಿಡ್ಜೆಟ್ಸ್. ಇಫ್ ಯು ಇನ್ಸ್ಟಾಲ್ ದೆಮ್ ಯು ಕ್ಯಾನ್ ಡೂ ಅನಾಲಿಟಿಕ್ಸ್ ವಿಚ್ ಆರ್ ರಿಲೇಟೆಡ್ ಟು ಬಯೋ ಇನ್ಫಾರ್ಮ್ಯಾಟಿಕ್ಸ್ ಫೀಲ್ಡ್. ಹಾಗೆ ನೀವು ನಿಮ್ಮದೇ ಆದಂತ ಒಂದು ಕ್ಷೇತ್ರದಲ್ಲಿ ನೀವು ಈ ವಿಡ್ಜೆಟ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಅದನ್ನ ನಾವು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸೊ ಅದು ಈ ವಿಡ್ಜೆಟ್ ಸಮೂಹಗಳ ಇದು ವಿಡ್ಜೆಟ್ ಸಮೂಹ, ವಿಡ್ಜೆಟ್ ಲೈಬ್ರರಿ. ಈ ವಿಡ್ಜೆಟ್ ಲೈಬ್ರರಿಯಿಂದ ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡುವ ಆ ಬಿಳಿ ಏರಿಯಾ ಇದೆಯಲ್ಲ, ಇದು ಬಿಳಿ ಜಾಗ, ಇದನ್ನ ಕ್ಯಾನ್ವಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾನ್ವಾಸ್ ಅಂತ ಕರಿತೀವಿ. ಸೊ ವಿಜುವಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂದ್ರೆ ಏನು, ನಾವು ಮಾಡೋ ಕೆಲಸ ಎಲ್ಲ ಏನು, ಈ ವಿಡ್ಜೆಟ್ ನ ಇಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಡ್ರಾಪ್ ಮಾಡೋದು, ಆಮೇಲೆ ಒಂದು ವಿಡ್ಜೆಟ್ಗೆ ಇನ್ನೊಂದು ವಿಡ್ಜೆಟ್ಗೆ ಕನೆಕ್ಷನ್ ಹಾಕೋದು. ನಾವು ಮಾಡೋದು ಇಷ್ಟೇ ಕೆಲಸ. ಏನ್ ಕೆಲಸ ಮಾಡ್ತೀವಿ? ನಾವು ಪ್ರೋಗ್ರಾಮಿಂಗ್ ಮಾಡಲ್ಲ, ಕೆಲಸ ಮಾಡಲ್ಲ. ನಮಗೆ ಏನ್ ಬೇಕು ಅನ್ನೋದು ತಲೆನಲ್ಲಿ ಇಟ್ಕೊಂಡು ನಾವು ಯಾವ ತರ ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಯಾವ ತರ ಒಂದು ವರ್ಕ್ ಫ್ಲೋ ಡೆವಲಪ್ ಮಾಡ್ತಾ ಇದೀವಿ, ಕೆಲಸದ ಹರಿಕೆಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ಔಟ್ಪುಟ್ ನ ತರೋದಕ್ಕೆ ನಮಗೆ ಬೇಕಾದಂತ ನಾವು ಕ್ರಮನ ಇದರಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮೂಲಕ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವಿಡ್ಜೆಟ್ಗೂ ಇನ್ಪುಟ್ ಕೊಡ್ಬೋದು, ಪ್ರತಿ ವಿಡ್ಜೆಟ್ ಇಂದ ಔಟ್ಪುಟ್ನು ಪಡಿಬೋದು. ಸೊ ವಿಡ್ಜೆಟ್ಗೆ ಏನಿರುತ್ತೆ? ಎರಡು ಭಾಗ. ಪ್ರತಿ ವಿಡ್ಜೆಟ್ಗೂ ಎರಡು ಭಾಗ ಇರುತ್ತೆ. ಒಂದು ಅದಕ್ಕೆ ಬರೋ ಇನ್ಪುಟ್, ಇನ್ನೊಂದು ಅದರಿಂದ ಹೊರಗಡೆ ಹೋಗೋ ಔಟ್ಪುಟ್. ನಾವು ವರ್ಕ್ ಫ್ಲೋ ಹೆಂಗ್ ಮಾಡ್ತೀವಿ, ಕೆಲಸದ ಹರಿಕೆಯನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಇದರಲ್ಲಿ ಅಂದ್ರೆ, ಒಂದು ವಿಡ್ಜೆಟ್ಗೆ ಇನ್ಪುಟ್ ಕೊಡ್ತೀವಿ, ಆ ಇನ್ಪುಟ್ ಇಂದ ಬರೋ ಔಟ್ಪುಟ್ ನ ಮತ್ತೊಂದು ವಿಡ್ಜೆಟ್ ನ ಇನ್ಪುಟ್ಗೆ ಕನೆಕ್ಟ್ ಮಾಡ್ತೀವಿ. ಒನ್ಸ್ ಯು ಡೂ ದಟ್, ದೆನ್ ಇಟ್ ಬಿಕಮ್ಸ್ ಪಾಸಿಬಲ್ ಫಾರ್ ಯು ಟು ಕೀಪ್ ಆನ್ ಕನೆಕ್ಟಿಂಗ್. ಬಹಳ ಚೆನ್ನಾಗಿದೆಯಲ್ಲ, ಒಂಥರ ಲೀಗೋ ಪ್ಲೇ ಸೆಟ್, ಬಿಲ್ಡಿಂಗ್ ಸೆಟ್ ತರ. ನಾವು ಇಲ್ಲಿ ಇಟ್ಕೊಂಡು ಒಂದರ ಮೇಲೆ ಒಂದು ಬಿಲ್ಡ್ ಮಾಡ್ಕೊಂತ ಹೋದ್ರೆ ಅದೊಂದು ಮನೆ ಆಕಾರ ಆಗ್ಬೋದು, ಅಥವಾ ಒಂದು ಏರೋಪ್ಲೇನ್ ಆಕಾರ ಆಗ್ಬೋದು, ಒಂದು ಕಾರ್ ಆಕಾರ ಆಗ್ಬೋದು. ಯಾವ್ದು ಬೇಕಾದ್ರೆ ಆ ತರ ನಾವು ಪ್ಲಗ್ ಅಂಡ್ ಪ್ಲೇ ಅನ್ನೋ ಒಂದು ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಅದೇ ತರ ಇದರಲ್ಲಿ ವಿಜುವಲಿ ವಿ ಕೀಪ್ ಬಿಲ್ಡಿಂಗ್ ದ ವರ್ಕ್ ಫ್ಲೋ. ಸೊ ನಾವು ಸಣ್ಣ ವರ್ಕ್ ಫ್ಲೋ ಇಂದ ಶುರು ಮಾಡಿ ತುಂಬಾ ಕಾಂಪ್ಲಿಕೇಟೆಡ್ ವರ್ಕ್ ಫ್ಲೋ ವರೆಗೂ ಇದರಲ್ಲಿ ಹೋಗ್ಬೋದು. ಎರಡನೇದು, ಈ ವರ್ಕ್ ಫ್ಲೋನ, ಈ ಡೇಟಾನ ಎಲ್ಲ ನಾವು ನಮ್ಮ ಲೋಕಲ್ ಕಂಪ್ಯೂಟರ್ ಅಲ್ಲಿ ಆಗ್ಬೋದು ಅಥವಾ ಒಂದು ಸರ್ವರ್ ಅಲ್ಲಿ ಆಗ್ಬೋದು, ಇದನ್ನ ಸೇವ್ ಮಾಡ್ಕೋಬಹುದು. ಒನ್ಸ್ ಯು ಸೇವ್ ಇಟ್, ದ ವರ್ಕ್ ಫ್ಲೋ ರಿಮೈನಿಂಗ್ ದ ಸೇಮ್, ದ ಡೇಟಾ ಕ್ಯಾನ್ ಕೀಪ್ ಚೇಂಜಿಂಗ್, ದ ವರ್ಕ್ ಫ್ಲೋ ವಿಲ್ ರಿಮೈನ್ ದ ಸೇಮ್. ಅಂದ್ರೆ ರೀಯೂಸಬಿಲಿಟಿ, ಮತ್ತೆ ಇದನ್ನ ಉಪಯೋಗ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಹಂಗೆ ನಾನು ಅಂದ್ರೆ ಪ್ರತಿ ಸತಿ ನಾನು ಏನೋ ಮಾಡ್ಬೇಕಂದ್ರೆ ಅದಕ್ಕೆ ಸಪರೇಟ್ ಆಗಿ ವರ್ಕ್ ಫ್ಲೋ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸತಿ ನಾನು ವರ್ಕ್ ಫ್ಲೋ ಕ್ರಿಯೇಟ್ ಮಾಡಿದ್ರೆ, ಡೇಟಾ ಚೇಂಜ್ ಮಾಡ್ಕೊಂತ ಹೋದ್ರೆ ಆ ವರ್ಕ್ ಫ್ಲೋ ಹಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಆಯ್ತಾ? ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಐ ಆಮ್ ಸ್ಟಿಲ್ ರಿಪೀಟಿಂಗ್ ಒನ್ಸ್ ಅಗೇನ್. What is our job here? Our job is to drag and drop these widgets and to make connections between these widgets in such a way that the output created by one widget becomes an input to another. And in that sequence, when we ಆ ಸೀಕ್ವೆನ್ಸ್ ಅಲ್ಲಿ ನಾವು ಮಾಡ್ಕೊಂತ ಹೋದಾಗ ನಮಗೆ ಒಂದು ಹರಿಕೆ ಬರುತ್ತೆ, ಒಂದು ವರ್ಕ್ ಫ್ಲೋ ಬರುತ್ತೆ. ಆ ವರ್ಕ್ ಫ್ಲೋ ರೀಯೂಸಬಲ್ ಆಗಿರುತ್ತೆ. ಅಂದ್ರೆ ಮತ್ತೆ ಅದನ್ನ ನಾವು ಯೂಸ್ ಮಾಡಬಹುದು. ಡೇಟಾ ಬರೀ ನಾವು ಒಂದು ಕಡೆ ಚೇಂಜ್ ಮಾಡಿದ್ರೆ ಆ ವರ್ಕ್ ಫ್ಲೋ ಮಿಕ್ಕಿದ ಕಡೆ ಎಲ್ಲ ಅದು ಹಂಗೇನೆ ನಾವು ಇಟ್ಕೊಂಡು ಅದನ್ನ ಮತ್ತೆ ಇದು ಮಾಡ್ಕೋಬಹುದು. ಹೋಗ್ತಾ ಇದನ್ನ ಇನ್ನೂ ವಿಶದೀಕರಿಸ್ತೀನಿ. ಬೋತ್ ಮೀ ಅಂಡ್ ಮನಮೋಹನ್ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಮೋರ್ ಅಂಡ್ ಮೋರ್ ಅಬೌಟ್ ದಿಸ್ ಪರ್ಟಿಕ್ಯುಲರ್. ಆಯ್ತಾ? ಸೊ ದಿಸ್ ಇಸ್ ದಿ ಬೇಸ್ ಇಂಟ್ರಡಕ್ಷನ್. ಎನಿ ಡೌಟ್ ದಟ್ ಯು ಹ್ಯಾವ್, ಎನಿಥಿಂಗ್ ಯು ವಾಂಟ್ ಟು ಆಸ್ಕ್ ಸೋ ಫಾರ್? ಸೊ ಮೈ ರಿಕ್ವೆಸ್ಟ್ ಒನ್ಸ್ ಅಗೇನ್, ಐ ಆಮ್ ರಿಕ್ವೆಸ್ಟಿಂಗ್ ಇಟ್ ಅಗೇನ್ ಅಂಡ್ ಅಗೇನ್. ನಿಮಗೆ ಸಮಯ ಇದ್ದು ಇದರ ಉಪಯೋಗ ನಿಮಗೆ ಚೆನ್ನಾಗಾಯ್ತು, ಬಳಕೆ ಚೆನ್ನಾಗಾಯ್ತು ಅಂದ್ರೆ ಪ್ಲೀಸ್ ಗಿವ್ ಬ್ಯಾಕ್ ಟು ದಿ ಆರೆಂಜ್ ಕಮ್ಯುನಿಟಿ. ಅದನ್ನ ಹೇಗೆ ಮಾಡ್ಬೋದು? ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿ. ಇವಾಗ ಫೈಲ್ ವಿಡ್ಜೆಟ್ಗೆ ಹೆಲ್ಪ್ ಇಲ್ಲ, ನಮ್ಗೆಲ್ಲ ಬಹಳ ಕಷ್ಟ ಆಗಿದೆ. ಸೊ ನೀವು ಹೋಗಿ ಡಾಕ್ಯುಮೆಂಟೇಶನ್ ವರ್ಕ್ ನ ಕ್ರಿಯೇಟ್ ಮಾಡಿದ್ರೆ ಅದೊಂದು ಸಹಾಯ. ಅಥವಾ ಪ್ರೋಗ್ರಾಮಿಂಗ್ ಮಾಡಿ ಈ ತರ ವಿಡ್ಜೆಟ್ ಲೈಬ್ರರಿಗಳನ್ನ ಸೃಷ್ಟಿ ಮಾಡಿ ಎಲ್ಲರಿಗೂ ಹಂಚಿ, ಅದು ಇನ್ನೊಂದು ತರ ಪ್ರಯತ್ನ. ಈ ಎರಡನ್ನು ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತ ವಿನಂತಿಸುತ್ತೇನೆ. ಓಕೆ, ಎನಿಥಿಂಗ್ ದಟ್ ಯು ವಾಂಟ್ ಟು ಆಸ್ಕ್ ಮೀ ಸೋ ಫಾರ್? Clear? So can I go with a simple workflow? Let us do one simple workflow. ನಾನು ಇವಾಗ ಏನ್ ಮಾಡ್ತೀವಿ ಇದನ್ನ, ಸೊ ಇದರಲ್ಲಿ ನಾವು ನಿನ್ನೆ ಮೊನ್ನೆ 2 ದಿವಸಗಳಲ್ಲಿ ದತ್ತಾಂಶ ನಮಗೆ 2 ಪ್ರಕಾರ ಇರುತ್ತೆ. ಒಂದು ಸ್ಟ್ರಕ್ಚರ್ಡ್ ಡೇಟಾ ಅಂತೀವಿ, ಇನ್ನೊಂದು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತೀವಿ. ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಏನು? ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿರುವ ಡೇಟಾ, ವಿಶ್ಲೇಷಣೆಗೆ ಅನುಕೂಲವಾಗಿರುವಂತ ಡೇಟಾನ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ವಿಶ್ಲೇಷಣೆಗೆ ಅಷ್ಟೊಂದು ಅನುಕೂಲವಾಗಿರಲ್ಲ, ಅದು ಯಾವ ರೀತಿಯಾದ್ರೂ ಹರಿಬಹುದು ಅನ್ನುವಂತ ದತ್ತಾಂಶವನ್ನ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಆರೆಂಜ್ ಡೇಟಾ ಮೈನಿಂಗ್ ಅಲ್ಲಿ ವಿ ಕ್ಯಾನ್ ಡೂ ಅನಾಲಿಸಿಸ್ ಆಫ್ ಬೋತ್ ಸ್ಟ್ರಕ್ಚರ್ಡ್ ಆಸ್ ವೆಲ್ ಆಸ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಆಯ್ತಾ?
ಸೊ ಸ್ಟ್ರಕ್ಚರ್ಡ್ ಡೇಟಾನು ಯೂಸ್ ಮಾಡ್ಬೋದು, ಅನ್ಸ್ಟ್ರಕ್ಚರ್ಡ್ ಡೇಟಾನು ಯೂಸ್ ಮಾಡ್ಬೋದು. ಆದ್ರೆ ಅದನ್ನ ಬಳಸುವ ರೀತಿ, ಅದನ್ನ ವಿಶ್ಲೇಷಣೆ ಮಾಡುವ ಒಂದು ರೀತಿಯನ್ನು ನಾವು ನೋಡ್ಕೊಂತ ಹೋಗ್ಬೇಕು. ಸೊ ಮುಂಚೆ ನಾವು ಸ್ಟ್ರಕ್ಚರ್ಡ್ ಡೇಟಾ ಇಂದ ಶುರು ಮಾಡೋಣ. ಅಂದ್ರೆ ನಮಗೊಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿರುವ ಡೇಟಾನ ನಾವು ಇದರಲ್ಲಿ ತಂದು ಅದನ್ನ ಹೇಗೆ ವಿಶ್ಲೇಷಣೆಗೆ ಒಳಗೊಳಿಸಬಹುದು, ಅದು ಸುಲಭನಾ ಕಷ್ಟನಾ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಸೊ ಇದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ವಿಷನ್ ಕರ್ನಾಟಕ ಫೌಂಡೇಶನ್ ಕಡೆಯಿಂದ ನಾವು ಯೂಶುವಲಿ ರ್ಯಾಂಪ್ ಅಂತ ಒಂದು ಸ್ಕೀಮ್ ಇದೆ. ರ್ಯಾಂಪ್ ಅಂದ್ರೆ ರಿವ್ಯಾಂಪಿಂಗ್ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಅಂತ ಒಂದು ಗವರ್ಮೆಂಟ್ ಸ್ಕೀಮ್. ಆ ರ್ಯಾಂಪ್ ಸ್ಕೀಮ್ ಅಲ್ಲಿ ಯೂಶುವಲಿ ನಾವು ರಿಕ್ವೆಸ್ಟ್ ಫಾರ್ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಅಂತ ಕರೀತಾರೆ. ಅಂದ್ರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಆಂಟ್ರಪ್ರನ್ಯೂರ್ಸ್ ಅಂದ್ರೆ ಉದ್ಯಮಿಗಳಾಗ್ಲಿ, ಅಲ್ಲಿ ಹೋಗಿ ಅವರು ಪ್ರಾಜೆಕ್ಟ್ನ ಪ್ರಪೋಸ್ ಮಾಡ್ಬೋದು. ಈ ಪ್ರಾಜೆಕ್ಟ್ಗಳನ್ನೆಲ್ಲ ಸ್ಟಡಿ ಮಾಡೋದು ಗವರ್ಮೆಂಟ್ ಸ್ಕೀಮ್ ಇದು. ಸೊ ಸರ್ಕಾರ ಏನ್ ಮಾಡುತ್ತೆ, ಇಂಥ ಪ್ರಾಜೆಕ್ಟ್ಗಳನ್ನೆಲ್ಲ ತಂದು ಅದರಲ್ಲಿ ಏನೇನು ಪ್ರೋಟೋಟೈಪ್ಸ್ ಮಾಡ್ಬೋದು, ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದು ಒಂದು. ಪ್ರತಿ ವರ್ಷ ನಾವು ಈ ತರ ಡೇಟಾನ ನೋಡಿಕೊಂಡು ಯಾವ ಪ್ರಾಜೆಕ್ಟ್ಗಳನ್ನ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ನಾವು ಅವರಿಗೆ ಯಾವ ತರ ಹೆಲ್ಪ್ ಮಾಡ್ಬೋದು, ನಮ್ಮ 43 ಇನ್ಕ್ಯುಬೇಷನ್ ಸೆಂಟರ್ಸ್ ಇಂದ ನಾವು ಅವರಿಗೆ ಯಾವ ತರ ನಾವು ಸಪೋರ್ಟ್ ಕೊಡ್ಬೋದು ಅನ್ನೋದು ವಿಶ್ಲೇಷಣೆ ಮಾಡುವುದು ಒಂದು ನಮ್ಮ ಒನ್ ಆಫ್ ದಿ ಆಕ್ಟಿವಿಟೀಸ್ ಟು ಡು. ಸೊ ಆ ತರ ಈ ಸರ್ತಿ 448 ರ್ಯಾಂಪ್ ಪ್ರಾಜೆಕ್ಟ್ಗಳನ್ನ ಗವರ್ಮೆಂಟ್ ಇನ್ವೈಟ್ ಮಾಡಿದ್ದಾರೆ. ಅದರದೊಂದು ಸಣ್ಣ ಡೇಟಾ ಸೆಟ್ ನಮ್ಮ ಹತ್ರ ಇದೆ. ಆ ಡೇಟಾ ಸೆಟ್ನಿಂದ ನಾವೇನಾದ್ರೂ ವಿಶ್ಲೇಷಣೆ ಮಾಡ್ಬೋದಾ ಇಲ್ವಾ ಅನ್ನೋದು ಇವಾಗ ನೋಡೋಣ. ಸೊ ಇದು ಹಿನ್ನೆಲೆ, ಒಂದು ಬ್ಯಾಕ್ ಗ್ರೌಂಡ್ ಆಫ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ರೈಟ್? ಸೊ ಇವಾಗ ಅದರಲ್ಲಿ ಡಿಫರೆಂಟ್ ಸ್ಟೇಟ್ಸ್ ಇಂದ ಪ್ರಪೋಸಲ್ಸ್ ಬಂದಿರುತ್ತೆ. ಡಿಫರೆಂಟ್ ವ್ಯಾಲ್ಯೂಸ್ ಅಂದ್ರೆ ಪ್ರಾಜೆಕ್ಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನೋದು ಒಂದು ಡೇಟಾ ದತ್ತಾಂಶ ಇರುತ್ತೆ. ಯಾವ ಟೈಟಲ್ಸ್ ಇದೆ, ಆ ಪ್ರಾಜೆಕ್ಟ್ ಯಾವ್ದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ದತ್ತಾಂಶ ಇರುತ್ತೆ ಅದರಲ್ಲಿ. ಈ ತರ ದೇರ್ ಆರ್ ಸೋ ಮೆನಿ ಪೀಸಸ್ ಆಫ್ ಇನ್ಫಾರ್ಮೇಶನ್ ಇನ್ ದಟ್ ಡೇಟಾ ಸೆಟ್ ವಿಚ್ ಐ ವಾಂಟ್ ಟು ಸಿ ಅಂಡ್ ಅನಲೈಸ್. ಆಯ್ತಾ? ಸೊ ಒನ್ ಬೈ ಒನ್ as we go ahead, I will keep creating more and more steps, right? ಸೊ ಇವಾಗ ಆ ಫೈಲ್ ನಾನು ಇಲ್ಲಿ ತರಬೇಕು. ಎನಿ ಫೈಲ್ ಇಫ್ ಯು ವಾಂಟ್ ಟು ಬ್ರಿಂಗ್ ಇನ್ ಆಸ್ ಅ ಡೇಟಾ ಸೆಟ್, ದೇರ್ ಆರ್ 3-4 ಪಾಸಿಬಲ್ ವೇಸ್ ಆಸ್ ಐ ಹ್ಯಾವ್ ಸೆಡ್. ಆ ಫೈಲ್ ಎಕ್ಸೆಲ್ ಫೈಲ್ ಆಗಿರ್ಬೋದು, ರೈಟ್? ನನ್ನ ಹತ್ರ ಇರೋದು ಎಕ್ಸೆಲ್ ಫೈಲ್, ಅಥವಾ CSV ಫೈಲ್ ಆಗಿರ್ಬೋದು, ಅಥವಾ ಇನ್ಬಿಲ್ಟ್ ಇದರಲ್ಲೇ ಇರೋ ಡೇಟಾ ಸೆಟ್ ಆಗಿರ್ಬೇಕು, ಅಥವಾ ಒಂದು SQL ಫೈಲ್ ಆಗಿರ್ಬೇಕು. ಈ 4 ವಿಧಾನ. ಇಫ್ ಐ ವಾಂಟ್ ಟು ಬ್ರಿಂಗ್ ಇನ್ ಎನಿ ಡೇಟಾ ಫೈಲ್, I can bring it only in these 4 ways. There is no other way. ಟೆಕ್ಸ್ಟ್ ಫೈಲ್ ತರಬೇಕಾದ್ರೆ ಬೇರೆ ವಿಡ್ಜೆಟ್ ಇದೆ ನನಗೆ. ಬಟ್ ಡೇಟಾ, ಒಂದು ಸ್ಟ್ರಕ್ಚರ್ಡ್ ಡೇಟಾ, ಟೇಬುಲರ್ ಫಾರ್ಮ್ಯಾಟ್ ಅಲ್ಲಿರೋ ಡೇಟಾ ನಾನು ತರಬೇಕಂದ್ರೆ ದೀಸ್ ಆರ್ ದ ಓನ್ಲಿ ವೇ. ಸೊ ಇನ್ ದಿಸ್ ಸಿನ್ಸ್ ಐ ಹ್ಯಾವ್ ಅನ್ ಎಕ್ಸೆಲ್ ಫೈಲ್, ಐ ವಿಲ್ ಯೂಸ್ ದ ಫೈಲ್ ವಿಡ್ಜೆಟ್. ಸೊ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇದ್ರ ಮೇಲೆ ಏನ್ ಮಾಡಿದೆ, ಐ ಜಸ್ಟ್ ಕ್ಲಿಕ್ಡ್ ಆನ್ ಇಟ್. ಸೊ ಯು ಕ್ಯಾನ್ ಡೂ ದಟ್ ಇನ್ ಯುವರ್ ಕಂಪ್ಯೂಟರ್ಸ್. ಇಫ್ ಯುವರ್ ಇನ್ಸ್ಟಾಲೇಷನ್ ಇಸ್ ಕಂಪ್ಲೀಟ್, ವಾಟ್ ಐ ಸಜೆಸ್ಟ್ ಇಸ್ ಕ್ಲಿಕ್ ಆನ್ ದ ಫೈಲ್. ಆರ್ ಆನ್ ದಿ ಅದರ್ ಹ್ಯಾಂಡ್, ಯು ಕ್ಯಾನ್ ಡೂ ಅ ಡ್ರ್ಯಾಗ್ ಅಂಡ್ ಡ್ರಾಪ್ ಆಸ್ ವೆಲ್. ಸೊ 2 ರೀತಿ ಏನ್ ಮಾಡಿದೆ. ಒಂದು, ಐ ಕ್ಲಿಕ್ಡ್ ಆನ್ ದ ವಿಡ್ಜೆಟ್ ಅಂಡ್ ಇಟ್ ಅಪಿಯರ್ಡ್ ಹಿಯರ್ ಇನ್ ದ ಕ್ಯಾನ್ವಾಸ್. ಐ ಕ್ಯಾನ್ ಡ್ರ್ಯಾಗ್ ಅಂಡ್ ಡ್ರಾಪ್ ಇಟ್ ಆನ್ ದ ವಿಡ್ಜೆಟ್, ಐ ಕ್ಯಾನ್ ಡೂ ದಟ್. 3ನೇ ವಿಧಾನ ಇದೆ ಇದನ್ನ ತರೋಕ್ಕೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಲಿಸ್ಟ್ ಆಫ್ ವಿಡ್ಜೆಟ್ಸ್ ಬರುತ್ತೆ. ಇದರಲ್ಲಿ ನನಗೆ ಬೇಕಾಗಿರೋದೇನು, ಫೈಲ್ ವಿಡ್ಜೆಟ್. ಕರೆಕ್ಟಾ? ನೋಡಿ, ಅಲ್ಲಿ ಫೈಲ್ ಅಂತ ಬಂತು, ಐಕಾನ್ ಮ್ಯಾಚ್ ಆಯ್ತು. ನನಗೆ ಬೇಕಾಗಿರೋದು ಅದೇ ಅಂತ ತಿಳ್ಕೊಂಡ್ಮೇಲೆ ಅದನ್ನ ಕ್ಲಿಕ್ ಮಾಡೋದು. ಸೊ there are 3 ways in which visually you can bring it. Number 1, click on the widget, it will appear on the canvas. Number 2, you can drag and drop the widget onto the canvas. Number 3, you can right click on anywhere in the canvas. A list of widgets will come. From that you can select a widget and put it out there. Clear? So each widget will have certain functionality. ನೀವು ಇವಾಗ ಇದು ಯಾವ ಫೈಲು, ಒಂದೊಂದು ಸತಿ ಏನಾಗುತ್ತೆ, ನಾವು ಇವಾಗ ಸದ್ಯಕ್ಕೆ ಒಂದೇ ಫೈಲ್ ಜೊತೆ ಕೆಲಸ ಮಾಡ್ತಿದೀವಿ, ಹಾಗಾಗಿ ಯಾವ ಫೈಲು ಅಂತ ನಮಗೇನು ಡೌಟ್ ಇಲ್ಲ. ಬಟ್ ಇದೇ ತರ ಒಂದು 4 ಫೈಲ್ ವಿಡ್ಜೆಟ್ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ 4 ಕಡೆಯಿಂದ ನೀವು ಡೇಟಾನ ಗ್ರಾಬ್ ಮಾಡ್ತಾ ಇದ್ದೀರಾ, ಡೇಟಾನ ಇದರ ಒಳಗಡೆ ತಗೊಂಡ್ ಬರ್ತಾ ಇದ್ದೀರಾ. ಅವಾಗ ಯಾವ ಫೈಲು ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತಿಲ್ಲ. ಸೊ ಅದಕ್ಕೆ ಈ ವಿಡ್ಜೆಟ್ ಗಿರೋ ಇಲ್ಲಿ ಹೆಸರಿದೆಯಲ್ಲ ಫೈಲ್ ಅನ್ನೋದನ್ನ, ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಇಟ್ಸ್ ಕಾಲ್ಡ್ ರೀನೇಮಿಂಗ್ ಎ ಫೈಲ್. ಸೊ ಇಫ್ ಯು ರೈಟ್ ಕ್ಲಿಕ್ ಆನ್ ದಿಸ್, ಇಲ್ಲಿ ರೀನೇಮ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಒಂದು ಬರುತ್ತೆ. ಇಲ್ಲಿ ನಾನೇನ್ ಮಾಡ್ತೀನಿ, ಓಕೆ, ರ್ಯಾಂಪ್ ಡೇಟಾ ಅಂತ ಹಾಕೊಂತೀನಿ ಅಲ್ವಾ, ಆರ್ ಪ್ರಾಜೆಕ್ಟ್ ಡೇಟಾ ಅಂತ ಹಾಕೊಂತೀನಿ. ವಾಟ್ ಎವರ್ ನೇಮ್ ಯು ವಾಂಟ್ ಟು. ನೀವು ಎಷ್ಟೇ ಬೇಕಾದ್ರೂ ಫೈಲ್ ವಿಡ್ಜೆಟ್ಗಳನ್ನ ಇದರಲ್ಲಿ ಡ್ರಾಪ್ ಮಾಡಬಹುದು, ರೈಟ್? ಯು ಕ್ಯಾನ್ ಆಡ್ ಆಸ್ ಮೆನಿ ಫೈಲ್ಸ್ ಆಸ್ ಯು ವಾಂಟ್. ಸೊ ಇದರಲ್ಲಿ ಬೇರೆ ಫೈಲ್ ಇರಬಹುದು, ಇದರಲ್ಲಿ ಬೇರೆ. ಸೊ ಆ ತರ ನೀವು ಎನಿ ನಂಬರ್ ಆಫ್ ಫೈಲ್ಸ್, ಎನಿ ನಂಬರ್ ಆಫ್ ವಿಡ್ಜೆಟ್ಸ್ ಯು ಕ್ಯಾನ್ ಕೀಪ್ ಆನ್ ಕ್ರಿಯೇಟಿಂಗ್. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಕೀಪ್ ಆನ್, ಅಂದ್ರೆ ಡೂಪ್ಲಿಕೇಟ್ ವಿಡ್ಜೆಟ್ಸ್ ನ ನಾವು ಒಂದು ವಿಡ್ಜೆಟ್ ಒಂದೇ ಕಡೆ ಯೂಸ್ ಆಗುತ್ತೆ ಅಂತಲ್ಲ, ಯು ಕ್ಯಾನ್ ಕೀಪ್ ಕ್ರಿಯೇಟಿಂಗ್ ಮಲ್ಟಿಪಲ್ ವಿಡ್ಜೆಟ್ಸ್. ಇವಾಗ ಈ ಫೈಲ್ಗೆ
ಪ್ರಾಜೆಕ್ಟ್ ಡೇಟಾ ಅನ್ನುವ ಫೈಲ್ ಅನ್ನು ನಾನು ಇನ್ನೂ ಫೈಲ್ ನ ಅಪ್ಲೋಡ್ ಮಾಡಿಲ್ಲ, ಬರೀ ಒಂದು ವಿಡ್ಜೆಟ್ ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಅಲ್ಲಿ ಹಾಕಿದ್ದೀನಿ. ಇದನ್ನ ನೀವು ಗಮನಿಸಿದ್ರೆ ನಿಮಗೆ ಇದರಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಡಾಟೆಡ್ ಬ್ರಾಕೆಟ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಏನು ಬ್ರಾಕೆಟ್ ಇಲ್ಲ. ಅಂದ್ರೆ ಈ ಫೈಲ್ಗೆ ಹೊರಗಿಂದ ಇನ್ಫಾರ್ಮೇಶನ್ ಕೊಡಬೇಕೆ, ಇನ್ಪುಟ್ ಕೊಡಬೇಕೆ ಹೊರತು ಈ ಕ್ಯಾನ್ವಾಸ್ ಇಂದ ಬೇರೆ ವಿಡ್ಜೆಟ್ ಇಂದ ಇದಕ್ಕೆ ಇನ್ಪುಟ್ ಕೊಡೋ ಹಾಗಿಲ್ಲ. ಅರ್ಥ ಆಯ್ತಾ? ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಈ ಫೈಲ್ ಅನ್ನ ನೀವು ನೋಡಿದ್ರೆ ರೈಟ್ ಸೈಡ್ಗೆ ಒಂದು ಓಪನ್ ಬ್ರಾಕೆಟ್ ಇದೆ, ಒಂದು ಬ್ರಾಕೆಟ್ ಇದೆ, ಲೆಫ್ಟ್ ಸೈಡ್ಗೆ ಏನು ಬ್ರಾಕೆಟ್ ಇಲ್ಲ. ಎರಡೂ ಕಡೆ ಬ್ರಾಕೆಟ್ ಇದ್ರೆ ಒಂದು ವಿಡ್ಜೆಟ್ಗೆ ಇನ್ಪುಟ್ ಕ್ಯಾನ್ವಾಸ್ ಇಂದ ಹೋಗುತ್ತೆ, ಔಟ್ಪುಟ್ ಆಲ್ಸೋ ಕ್ಯಾನ್ ಗೋ ಟು ಅನದರ್ ವಿಡ್ಜೆಟ್ ಆನ್ ದ ಕ್ಯಾನ್ವಾಸ್. ಬಟ್ ಸಿನ್ಸ್ ಇಟ್ ಡಸ್ ನಾಟ್ ಹ್ಯಾವ್ ಎ ಓಪನಿಂಗ್ ಬ್ರಾಕೆಟ್ ಆನ್ ದ ಲೆಫ್ಟ್ ಸೈಡ್, ಇದಕ್ಕೆ ಹೊರಗಡೆಯಿಂದ ನಾವು ಇನ್ಪುಟ್ ಕೊಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಎವ್ರಿ ವಿಡ್ಜೆಟ್ ವಿಲ್ ಹ್ಯಾವ್ ಎನ್ ಇಂಡಿಕೇಟರ್ ಆಫ್ ವಾಟ್ ಇಟ್ ಇಸ್. ಸೊ ನಾವು ಐ ವಾಂಟ್ ಟು ಲೋಡ್ ದ ರ್ಯಾಂಪ್ ಪ್ರಾಜೆಕ್ಟ್ ಡೇಟಾ ಹಿಯರ್. ಅದೆಲ್ಲೋ ನನ್ನ ಡೇಟಾನಲ್ಲಿ ಎಲ್ಲೋ ಒಂದು ಕಡೆ ಇದೆ. ಸೊ ಈ ಪ್ರಾಜೆಕ್ಟ್ ಡೇಟಾನ ನಾನು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಈ ತರ ಒಂದು ಇದು ಬಂತು. ಇದು ಆಲ್ರೆಡಿ ಯಾವುದೋ ಒಂದು ಫೈಲ್ ಲೋಡ್ ಆಗಿದೆ, ಎಂಪ್ಲಾಯಿ ಅಟ್ರಿಷನ್. ಐ ವಾಸ್ ವರ್ಕಿಂಗ್ ಆನ್ ಸಮ್ ಅದರ್ ಫೈಲ್, ಸೊ ಇಟ್ ಹ್ಯಾಸ್ ಟೇಕನ್ ದ ಸೇಮ್ ಫೈಲ್. ಬಟ್ ಇದು ನನಗೆ ಇದರಲ್ಲಿ ನೀವು ನೋಡಿದ್ರೆ ಮೇಲೆ ಫೈಲ್ ಅಂತ ಇದೆ, ಆ ಕೆಳಗಡೆ ಫೈಲ್ ಕೆಳಗಡೆನೆ URL ಅಂತ ಒಂದು ಆಪ್ಷನ್ ಇದೆ. ನಾನು ಅದನ್ನು ಇವಾಗ ನಾವು ರ್ಯಾಂಪ್ ಡೇಟಾಗೆ ನಾನು ಅದನ್ನು ಚೇಂಜ್ ಮಾಡ್ತೀನಿ. ಬಟ್ ಇಫ್ ಯು ಲುಕ್ ಎಟ್ ಇಟ್, ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ URL. ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಎಲ್ಲಾದ್ರೂ ಹೋಸ್ಟ್ ಆಗಿರೋ ಒಂದು ಫೈಲ್ ಅನ್ನು ಸಹ ನೀವು ಆ URL ನ ಮೂಲಕ ನೀವು ಇಲ್ಲಿಗೆ ತರಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ಬ್ರೌಸ್ ಅಂತ ಒಂದು ನಿಮ್ಗೆ ಐಕಾನ್ ಇದೆ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ರೌಸ್ ಡೇಟಾ ಓಪನ್ ಆಗುತ್ತೆ. ನಿಮ್ಮ ಲೋಕಲ್ ಕಂಪ್ಯೂಟರ್ ಅಲ್ಲಿ, ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಿ ನಿಮಗೆ ಆ ಡೇಟಾ ಫೈಲ್ ಇರುತ್ತೋ ಆ ಡೇಟಾ ಫೈಲ್ ನ ಅಲ್ಲಿಂದ ಇಲ್ಲಿ ತಂದು ಹಾಕಿ. ಆಮೇಲೆ ಕೆಳಗಡೆ ಫೈಲ್ ಟೈಪ್ ಅಂತ ಇದೆ, ಈ ಫೈಲ್ ಟೈಪ್ ನ ನಾನು ಆಟೋ ಡಿಟೆಕ್ಟ್ ಮಾಡಿ ಫೈಲ್ ಟೈಪ್ ನ ಅಂತ ಕೊಟ್ಟಿದ್ದೀನಿ. ಸೊ ಅದು ಎಕ್ಸೆಲ್ ಫೈಲಾ, CSV ಫೈಲಾ, ಯಾವ ತರದ್ದು ಫೈಲ್ ಫಾರ್ಮ್ಯಾಟ್ ಅನ್ನೋದು ಅದು ಆಟೋಮ್ಯಾಟಿಕಲಿ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ತರ ಫೈಲ್ ಫಾರ್ಮ್ಯಾಟ್ಗಳು ನಾವು ನೋಡ್ಬೋದು ಇದರಲ್ಲಿ ಅನ್ನೋದು ಗೊತ್ತಾಗುತ್ತೆ. ನೋಡಿ, we can do a basket file or we can do a CSV file, Microsoft Excel spreadsheet ಮಾಡಬಹುದು, 97-2004 ಹಳೆ ಫಾರ್ಮ್ಯಾಟ್ಗಳೆಲ್ಲ ಸ್ಪ್ರೆಡ್ಶೀಟ್ ಯೂಸ್ ಮಾಡಬಹುದು. ಆರೆಂಜ್ ಡೇಟಾ, ಆರೆಂಜ್ ಅಲ್ಲೇ ಕ್ರಿಯೇಟ್ ಮಾಡಿ ಡೇಟಾ ಯೂಸ್ ಮಾಡಬಹುದು, ಟ್ಯಾಬ್ ಸೆಪರೇಟೆಡ್ ವ್ಯಾಲ್ಯೂಸ್ ಫೈಲ್ ಯೂಸ್ ಮಾಡಬಹುದು. ಸೊ ಬೇರೆ ಬೇರೆ ತರದ ಫೈಲ್ ಫಾರ್ಮ್ಯಾಟ್ಗಳನ್ನ ನಾವು ಇದರಲ್ಲಿ ಬಳಸಬಹುದು. ಸೊ ಇದನ್ನ ನಾವು ಈ ಫೈಲ್ ಫಾರ್ಮ್ಯಾಟ್ಗಳಲ್ಲಿ, ಬಟ್ ನನಗೆ ಯಾವ ಫೈಲ್ ಅಂತ ಗೊತ್ತಿರಬೇಕಾಗಿರೋ ಅವಶ್ಯಕತೆ ಇಲ್ಲ. ಆಟೋಮ್ಯಾಟಿಕಲಿ ಡಿಟೆಕ್ಟ್ ಅಂದ್ರೆ ನಾನು ಎನಿ ಆಫ್ ದೋಸ್ ವ್ಯಾಲ್ಯೂಸ್ ಇಫ್ ಐ ಪುಟ್ ಇಟ್ ಇನ್ ದ ಫೈಲ್ ಇಸ್ ಕಮ್. ಆಮೇಲೆ ಇದ್ರ ಕೆಳಗಡೆ ಇನ್ಫಾರ್ಮೇಶನ್ ಅಂತ ಒಂದು ನಿಮಗೆ ಇದಿದೆ. ಇದರಲ್ಲಿ ಈ ಡೇಟಾ ಸೆಟ್ ಅಲ್ಲಿ, ಈ ಎಂಪ್ಲಾಯಿ ಅಟ್ರಿಷನ್ ಪ್ರೆಡಿಕ್ಷನ್ ಅನ್ನೋ ಡೇಟಾ ಸೆಟ್ ಅಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ? 270 ರೋಸ್ ಇದೆ. ಆಮೇಲೆ ಎಷ್ಟು ಕಾಲಮ್ಸ್ ಇದೆ? 34 ಕಾಲಮ್ಸ್ ಇದೆ. ರೋಸ್ ನ ಇನ್ಸ್ಟೆನ್ಸ್ ಅಂತ ಕರಿತೀವಿ. ಡೇಟಾ ಅನಾಲಿಸಿಸ್ ಅನಾಲಿಟಿಕ್ಸ್ ಫೀಲ್ಡ್ ಅಲ್ಲಿ ರೋಸ್ ನ ನಾವು ಏನಂತ ಕರಿತೀವಿ? ಇನ್ಸ್ಟೆನ್ಸ್ ಅಂತ ಕರಿತೀವಿ. ಕಾಲಮ್ಸ್ ನ ಫೀಚರ್ಸ್ ಅಂತ ಕರಿತೀವಿ. ಅಂದ್ರೆ 270 ಇನ್ಸ್ಟೆನ್ಸಸ್ ಇದೆ, 34 ಫೀಚರ್ಸ್ ಇದೆ, 34 ಕಾಲಮ್ಸ್ ಇದೆ. ಆ ಕಾಲಮ್ ಲಿಸ್ಟ್ ನೀವು ಕೆಳಗಡೆ ನೋಡ್ಬೋದು. ಏನಿದೆ ಅದರಲ್ಲಿ? ಏಜ್ ಇದೆ, ಅದರ ಟೈಪ್ ನ್ಯೂಮರಿಕ್ ಆಗಿದೆ, ಅದೊಂದು ಫೀಚರ್. ಬಿಸ್ನೆಸ್ ಟ್ರಾವೆಲ್ ಅನ್ನೋದಿದೆ. ಕ್ಯಾಟಗಾರಿಕಲ್ ಡೇಟಾ, ಡೇಟಾನಲ್ಲಿ ಎರಡು ತರ ಇರುತ್ತೆ. ನ್ಯೂಮರಿಕಲ್ ಡೇಟಾ ಅಂದ್ರೆ ನಂಬರ್ಸ್, ಕ್ಯಾಟಗಾರಿಕಲ್ ಡೇಟಾ ಅಂದ್ರೆ ಯೂಶುವಲಿ ಟೆಕ್ಸ್ಟ್ ಬಟ್ ಡಿಫೈನ್ಡ್ ಕ್ಯಾಟಗರೀಸ್. ಇವಾಗ ಮೆನ್ ಅಂಡ್ ವುಮೆನ್ ಎರಡು ಕ್ಯಾಟಗರಿ ಆದ್ರು ಅದೇ ತರ. ಸೊ ಇವಾಗ ಬಿಸ್ನೆಸ್ ಟ್ರಾವೆಲ್ ಅನ್ನೋದು ಒಂದು ಕ್ಯಾಟಗಾರಿಕಲ್. ಏನದು? ನಾನ್ ಟ್ರಾವೆಲ್, ಟ್ರಾವೆಲ್ ಫ್ರೀಕ್ವೆನ್ಸಿ, ಟ್ರಾವೆಲ್ ರೇರ್ಲಿ ಅನ್ನೋ 3 ಅಂಶಗಳು ಈ ಕ್ಯಾಟಗಾರಿಕಲ್ ಡೇಟಾನಲ್ಲಿ ಇರುತ್ತೆ. ಅಂದ್ರೆ ದೇ ಆರ್ ಡಿವೈಡೆಡ್ ಇಂಟು ದೀಸ್ 3 ಕ್ಯಾಟಗರೀಸ್. ಕ್ಯಾಟಗಾರಿಕಲ್ ಡೇಟಾ ಇಸ್ ಅನಲೈಸ್ಡ್ ಡಿಫರೆಂಟ್ಲಿ ದ್ಯಾನ್ ನ್ಯೂಮರಿಕಲ್ ಡೇಟಾ. ಸೊ ದಟ್ ಇಸ್ ವಾಟ್ ವಿ ನೀಡ್ ಟು ರಿಮೆಂಬರ್ ಹಿಯರ್. ಸೊ ಆ ತರ ಇದರಲ್ಲಿ ಏನ್ ಡೇಟಾ ಇದೆ, ಯಾವ ತರ ಕಾಲಮ್ಸ್ ಇದೆ ಅನ್ನೋದು ನಾವು ಇದನ್ನ ನೋಡ್ಬೋದು. ಆಯ್ತಾ? ಸೊ ಇವಾಗ ನನಗೆ ಬೇಕಾಗಿರೋದು ರ್ಯಾಂಪ್ ರಿಲೇಟೆಡ್ ಡೇಟಾ, ಪ್ರಾಜೆಕ್ಟ್ ರಿಲೇಟೆಡ್ ಡೇಟಾ ಬೇಕು. ಅದನ್ನ ನಾನು ಹೆಂಗ್ ತಂದ್ಕೊಂತೀನಿ ಇದರಲ್ಲಿ? ಐ ಕ್ಲಿಕ್ ಆನ್ ದಿಸ್ ಫೈಲ್, ಐ ವಿಲ್ ಲುಕ್ ಅಟ್ ಇಲ್ಲಿ ನೋಡಿ, ಲಿಸ್ಟ್ ಆಫ್ 488 ಅಪ್ರೂವ್ಡ್ ಅಂತ ಇದೆ. ನನಗೆ ಬೇಕಾಗಿರೋ ಫೈಲ್ ಇದೆ, ಇದನ್ನ ಓಪನ್ ಅಂತ ಕೊಡ್ತಾ ಇದ್ದೀನಿ. ನೋಡಿದ್ರ ಕೆಳಗಡೆ ಕಾಲಮ್ಸ್ ಚೇಂಜ್ ಆಯ್ತಲ್ವಾ? ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಯ್ತು. ಯಾವ ಸ್ಟೇಟ್ ಇಂದ ಬಂದಿದೆ ಈ ಪ್ರಾಜೆಕ್ಟ್, ಆಮೇಲೆ ವಾಟ್ ಇನ್ಕ್ಯುಬೇಟಿ ಹೆಸರೇನು, ಟೋಟಲ್ ಇನ್ಕ್ಯುಬೇಟಿ ಟೈಪ್ ಏನು, ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಏನು, ಟೋಟಲ್ ಗವರ್ಮೆಂಟ್ ಆಫ್ ಇಂಡಿಯಾ ಕಾಸ್ಟ್ ಏನು, ಪ್ರಾಜೆಕ್ಟ್ ಥೀಮ್ ಏನು, ರೆಫರೆನ್ಸ್ ನಂಬರ್ ಏನು, ಹೋಸ್ಟ್ ಇನ್ಸ್ಟಿಟ್ಯೂಟ್ ಎಲ್ಲ ನನಗೆ ಬೇಕಾಗಿರೋ ಡೇಟಾ. ಎಷ್ಟು ಪ್ರಾಜೆಕ್ಟ್ಗಳಿದಾವೆ ಈ ತರದ್ದು? 488 ಪ್ರಾಜೆಕ್ಟ್ಸ್ ಇದೆ, 9 ಫೀಚರ್ಸ್ ಇದೆ. ಈ ಪಕ್ಕದಲ್ಲಿ ನೋಡಿದ್ರೆ ನಿನ್ನೆ ಮಿಸ್ಸಿಂಗ್ ವ್ಯಾಲ್ಯೂಸ್ ಅಂತ ಹೇಳಿದ್ವಿ. ಸೊ ಈ 9 ಫೀಚರ್ಸ್ ಅಲ್ಲಿ 22.2% ಮಿಸ್ಸಿಂಗ್ ವ್ಯಾಲ್ಯೂಸ್ ಇದೆ. ಅಂದ್ರೆ ಅದರಲ್ಲಿ ಡೇಟಾ ಇಲ್ಲ.
ಆ ಯಾವ್ದು ಡೇಟಾ ಇಲ್ಲ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿನ್ನೆ ಒಂದು ಸೆಷನ್ ಅಲ್ಲಿ ನೋಡಿದ್ವಿ. ಬಟ್ ವಿ ಡೋಂಟ್, ಇಟ್ ಇಸ್ ನಾಟ್ ರೆಲೆವೆಂಟ್ ಫಾರ್ ಅಸ್ ಇನ್ ದ ಇಂಟ್ರೊಡಕ್ಟರಿ ಸೆಷನ್, ಸೊ ಐ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ಹೌ ಯು ವಿಲ್ ಹ್ಯಾಂಡಲ್ ದ ಮಿಸ್ಸಿಂಗ್ ಡೇಟಾ. ದಟ್ ವಿಲ್, ಅಂಡ್ ಇಟ್ ಹ್ಯಾಸ್ ಗಾಟ್, ಡೇಟಾ ಹ್ಯಾಸ್ ನೋ ಟಾರ್ಗೆಟ್ ವೇರಿಯಬಲ್, ಅಂದ್ರೆ ನಾವು ಪ್ರಿಡಿಕ್ಷನ್ಗೆ ಇದನ್ನ ಏನು ಯೂಸ್ ಮಾಡ್ತಾ ಇಲ್ಲ, ಹಂಗಾಗಿ ಇಟ್ ಹ್ಯಾಸ್ ನೋ ಟಾರ್ಗೆಟ್ ವೇರಿಯಬಲ್. ಅಂಡ್ ದೇರ್ ಆರ್ 4 ಮೆಟಾ ಅಟ್ರಿಬ್ಯೂಟ್ಸ್ ವಿಚ್ ಆರ್ ನಾಟ್ ಡೈರೆಕ್ಟ್ಲಿ ಯೂಸ್ಡ್ ಇನ್ ದ analysis side of it. Missing data, it will identify itself and bring it to the project? No, we have to handle missing data. So either, see, if it is numerical data, there is one way. If it is categorical data, there is another way. For example, We collect it from the segment. Yeah. So what we can do is, ಇವಾಗ text data ಹೇಳಿದೆ, travel frequency ಅಂತ ಒಂದು ವೇರಿಯಬಲ್ ನೋಡಿದ್ವಿ. It has 3 values. So what do we do usually if there is a missing value, I'll take the mode and I will put the mode of that value in that as a missing We need value. not collect the primary data again. You need not, Okay. unless required. Okay. Data handling, missing data handling happens internally to avoid the additional cost of once again doing the data collection. So age anta ondirutte, for example, if there are missing What ages, is the level of accuracy of this? it depends on how much we process the information, madam. It is not automatic. But from the mode We have to see what is the appropriate data filling technique and use that to handle the missing values. So for that also, yes, separate models. Huh. Ma'am, Yamuna, for researchers, it will be very much useful. Yes, madam. It is absolutely something which adding is. on to this point, we have separate models for adding the missing values. Correct. So there is some module-based imputer, mode-based, and there are models are there. So based on that, we can fill in the values, and accuracy is pretty good. So we have tested for research ones. It's a very good application. In fact, I can show you one example. These models collect by using. ಹೌದು ಮೇಡಮ್. ಸೊ ಇಟ್ ಈಸ್ ಪ್ರೆಟಿ ಮಚ್ ನಾವು ಅನಾಲಿಸಿಸ್ ಮಾಡೋದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲದಕ್ಕೂ ಒಂದೊಂದು ವಿಡ್ಜೆಟ್ ಇದ್ದೇ ಇರುತ್ತೆ, ಎಲ್ಲೋ ಒಂದ್ ಕಡೆ ಹುಡುಕೋಬೇಕು, ಅದನ್ನ ಯೂಸ್ ಮಾಡೋದು ಕಲಿಬೇಕು ಅಷ್ಟೇ. ಅಂಡ್ ಒನ್ಸ್ ಯು, ಸೊ ದ ಪಾಯಿಂಟ್ ಈಸ್ ದಟ್ Search is in our hands, right? ಸರ್ಚ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಅಂಡ್ ದೇರ್ ಆರ್ ವೆರಿ ಲಿಮಿಟೆಡ್ ವಿಡ್ಜೆಟ್ಸ್ ಮೇಡಮ್. ಎಲ್ಲ ಸೇರಿದ್ರು ನಿಮಗೊಂದು 100 to 150 ವಿಡ್ಜೆಟ್ಸ್ ಇರುತ್ತೆ. ಆ 100-150 ವಿಡ್ಜೆಟ್ ನಮಗ್ ಬೇಕಾಗಿರಲ್ಲ. ಇವಾಗ ನೀವು ರಿಸರ್ಚ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಮೋಸ್ಟ್ಲಿ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಅಂಡ್ ವಿಜುವಲೈಸೇಷನ್, ಈ 3 ಕ್ಯಾಟಗರೀಸ್ ಅಲ್ಲಿರೋ ವಿಡ್ಜೆಟ್ಸ್ ನೀವು ತಿಳ್ಕೊಂಡ್ರೆ 80 to 90% ಆಫ್ ಯುವರ್ ವರ್ಕ್ ವಿಲ್ ಗೆಟ್ ಡನ್. ಯಾವ್ದಾದ್ರು ಸಿಗ್ಲಿಲ್ಲ ಅಂದಾಗ ದೆನ್ ವಿ ಕ್ಯಾನ್ ಗೋ ಆನ್ ದಟ್. ಸಪೋಸಿಂಗ್ ವಿ ಆರ್ ಡೂಯಿಂಗ್ ಮಷಿನ್ ಲರ್ನಿಂಗ್ ಮಾಡೆಲ್ಸ್ ಆರ್ ಪ್ರೆಡಿಕ್ಟಿವ್ ಮಾಡೆಲಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತ ವಿಡ್ಜೆಟ್ಸ್ ಸಪರೇಟ್ ಆಗಿರುತ್ತೆ. ಇಫ್ ಯು ನೋ ಓನ್ಲಿ ದಟ್ ಮಚ್, ದಟ್ ಈಸ್ ಇನಫ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಐ ಥಿಂಕ್ ಐ ಲರ್ನ್ ದಿಸ್ ಟೂಲ್ ಇನ್ ಎಕ್ಸಾಕ್ಟ್ಲಿ 7 days. That much ಅಂತ ಇರಕ್ಕಾಗುತ್ತಾ ಸರ್ ಈಗ? ಇವಾಗ ಸಿ, ಒನ್ ಆಫ್ ದಿ ಕರೆಂಟ್ ಅಪ್ಲಿಕೇಶನ್ಸ್ ದಟ್ ಐ ವಾಂಟ್ ಟು ವರ್ಕ್ ವಿತ್ ಇಸ್ ಹೌ ಟು ಬಿಲ್ಡ್ ಅ ನೆಕ್ಸ್ಟ್ ಟೋಕನ್ ಪ್ರೆಡಿಕ್ಷನ್ ಮಾಡೆಲ್ ಯೂಸಿಂಗ್ ದಿಸ್. ಅದಕ್ಕೊಂಚೂರು ಪ್ರೋಗ್ರಾಮಿಂಗ್ ಬೇಕಾಗುತ್ತೆ. ಬಟ್ ಇಫ್ ವಿ ಆರ್ ಏಬಲ್ ಟು ಬಿಲ್ಡ್ ದಟ್, ನೆಕ್ಸ್ಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಹೆಂಗೆ ಕೆಲಸ ಮಾಡೋದಕ್ಕೆ ಅನ್ನೋದು ಒಂದು ಡೆಮೋ ತೋರಿಸ್ಬೇಕಾಗಿರೋ ಒಂದು ತೋರಿಸ್ಕೋಬಹುದು. ಸೊ ಸೆಕೆಂಡ್ ಪ್ರಾಜೆಕ್ಟ್ ಐ ಆಮ್ ಟ್ರೈಂಗ್ ಟು ಡೂ ಇಸ್, ಇವಾಗ ನೆನ್ನೆ ಮೇಡಮ್ಗೆ ಹೇಳ್ತಾ ಇದ್ದೆ, ವಿ ಕ್ಯಾನ್ ಡೂ ವೈಬ್ ಕೋಡಿಂಗ್ ಯೂಸಿಂಗ್ ಜೆಮಿನೈ ಆರ್ ಕ್ಲಾಡ್ ಆರ್ ಎನಿ ಅದರ್ ಟೂಲ್ಸ್. ಅಂದ್ರೆ ನಾವು ಏನ್ ಬೇಕು ಅಂತ ಹೇಳಿದ್ರೆ ಅದೇ ಕೋಡ್ ಡೆವಲಪ್ ಮಾಡುತ್ತೆ. ಸೊ ಇಫ್ ವಿ ಕ್ಯಾನ್ ಯೂಸ್ ದಟ್ ಕೋಡಿಂಗ್ ಕೇಪಬಿಲಿಟಿ to develop widgets which we require for teaching purposes or for research purposes or specific applications that we would want to, that's another area that we are working on. So ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗಕ್ಕೆ ಬಹಳ ಸ್ಕೋಪ್ ಇದೆ ಮೇಡಮ್. ಆದ್ರೆ ಇನಿಷಿಯಲಿ ಟು ಸ್ಟಾರ್ಟ್ ವಿತ್, ಇಫ್ ಯು ನೋ ದೋಸ್ 50-60 widgets on an average, it is like vocabulary. ಕನ್ನಡ ಮಾತಾಡಬೇಕು ಅಂದ್ರೆ ನಮಗೆ 200 ಪದ ಗೊತ್ತಿರಬೇಕು. ಯಾವ ಲ್ಯಾಂಗ್ವೇಜ್ ಆದ್ರೂ ನಾವು ಒಂದು ಲೆವೆಲ್ಗೆ ಮಾತಾಡಬೇಕು, ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ 200 to 250 ವರ್ಡ್ಸ್ ಕಲ್ತ್ಕೊಂಡ್ರೆ ಸಾಕು. ಸ್ಪ್ಯಾನಿಷ್ ಮಾತಾಡಬೇಕು, 200 to 250 ವರ್ಡ್ಸ್ ಅಂಡ್ ಹೌ ದೇ ಆರ್ ಅರೇಂಜ್ ಎಷ್ಟು ಗೊತ್ತಾದ್ರೆ ನಮಗೆ ಅದು ಕಲಿಯಕ್ಕೆ ಎಷ್ಟು ಸಮಯ ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ನಾಟ್ ಮೋರ್ ದೆನ್ ದಟ್. ದಿಸ್ ಇಸ್ ಆಲ್ಸೋ ಲೈಕ್ ದಟ್. ಇಫ್ ಯು ವಾಂಟ್ ಟು ಬಿಲ್ಡ್ ಅ ವರ್ಕ್ ಫ್ಲೋ, ಯು ನೀಡ್ ಟು ನೋ ದ ಲ್ಯಾಂಗ್ವೇಜ್ ಆಫ್ ದಟ್ ವರ್ಕ್ ಫ್ಲೋ. ಅದು ಯಾವ ಫ್ಲೋ ಕ್ರಿಯೇಟ್ ಮಾಡೋದನ್ನು ಗೊತ್ತಾಗುತ್ತೆ. ಅದು ಒಂದ್ಸತಿ ಗೊತ್ತಾದ್ಮೇಲೆ ದೆನ್ ಇಟ್ ಬಿಕಮ್ಸ್ ಈಸಿಯರ್ ಅಂಡ್ ಈಸಿಯರ್. ದ ಮೋರ್ ಯು ಯೂಸ್ ಇಟ್, ದ ಮೋರ್ ಇಟ್ ಬಿಕಮ್ಸ್ ಈಸಿ, ರೈಟ್? ಸೊ ಇದು ಫೈಲ್ ವಿಡ್ಜೆಟ್, ಆಯ್ತಾ? ಸೊ ಇದರಲ್ಲಿ ನಾವೇನ್ ನೋಡಿದ್ವಿ ಇಲ್ಲಿವರೆಗೂ? ಜಸ್ಟ್ ಎ ರೀಕ್ಯಾಪ್. How to load a file from other sources, what are the types of files that are supported here, ಯಾವ ತರದ ಫೈಲ್ಗಳನ್ನು ಇದನ್ನು ತಗೊಳ್ಬಹುದು, ಅದಕ್ಕೆ ಏನು ಡೇಟಾ ಅದು ನೋಡಿ. ಇದು ನಾನು ಎಲ್ಲೂ ಆರೆಂಜ್ಗೆ ಇದು ಟೆಕ್ಸ್ಟ್ ಡೇಟಾ ಅಂತ ನಾನು ಹೇಳಿಲ್ಲ. ನಾ ಏನ್ ಮಾಡಿದೆ, ಆ ಫೈಲ್ನ ತಗೊಂಬಂದು ಒಳಗಡೆ ಹಾಕಿದೆ. ಇದು ನ್ಯೂಮರಿಕಲ್ ಡೇಟಾ ಅಂತ ನಾನು ಹೇಳಿಲ್ಲ. ನೋಡಿ, ಇದು ಆಲ್ರೆಡಿ ಇದು ನ್ಯೂಮರಿಕಲ್ ಡೇಟಾ, ಅದನ್ನ ಸ್ಕಿಪ್ ಮಾಡೋ, ಅದೇ ಸ್ಕಿಪ್ ಮಾಡ್ಕೊಂಡ್ಬಿಟ್ಟಿದೆ.
ಫಾರ್ ಸಮ್ ರೀಸನ್ ಇಟ್ ಹ್ಯಾಸ್ ಸ್ಕಿಪ್ಡ್. ಇಫ್ ಯು ಡೋಂಟ್ ವಾಂಟ್ ಟು ಸ್ಕಿಪ್ ಯು ಕ್ಯಾನ್ ಇನ್ಕ್ಲೂಡ್ ದಟ್ ಲೇಟರ್. ಸೊ ಇಲ್ಲಿ ನಾವು ಆಲ್ರೆಡಿ ನಾವು ಏನು ಮಾಡದಿರಾನೆ ಅದು ಆಲ್ರೆಡಿ ಇಟ್ ಹ್ಯಾಸ್ ಐಡೆಂಟಿಫೈಡ್ ದ ಡೇಟಾ ಟೈಪ್ಸ್, ಇಟ್ ಹ್ಯಾಸ್ ಪುಟ್ ದಟ್ ಇನ್ ಟು ಪ್ಲೇಸ್ ಅಂಡ್ ಇಟ್ ಹ್ಯಾಸ್ ಗಿವನ್ ಯು ಅ ಫ್ರೇಮ್ ವರ್ಕ್ ಟು ಸ್ಟಾರ್ಟ್ ಆಫ್ ವಿತ್. ಅದರ್ವೈಸ್ ಏನ್ ಮಾಡ್ಬೇಕು ಮೇಡಮ್, ನಾವು ಕಾಲಮ್ಸ್ ಎಲ್ಲ ನೋಡ್ಬೇಕು, ಎಲ್ಲ ಯಾವ ತರ ಡೇಟಾ ಅಂತ ನಾವು ಹೇಳ್ತಾ ಹೋಗ್ಬೇಕು, ಮ್ಯಾನ್ಯುವಲಿ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಈ ವಿಜುವಲ್ ಪ್ರೋಗ್ರಾಮಿಂಗ್ ಈ ವಿಜುವಲ್ ಪ್ರೋಗ್ರಾಮಿಂಗ್ ಇರೋದ್ರಿಂದ ಆಲ್ರೆಡಿ, ಸೊ ಈಚ್ ವಿಡ್ಜೆಟ್ ಹ್ಯಾಸ್ ಅ ಫಂಕ್ಷನಾಲಿಟಿ. ಏನಿರುತ್ತೆ, ಪ್ರತಿಯೊಂದು ವಿಡ್ಜೆಟ್ಗೆ ಒಂದು ಕೆಲಸ ಮಾಡುವ ಒಂದು ರೀತಿ ಇರುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಒಂದು ಚೂರು ಟೈಮ್ ಹಿಡಿಯುತ್ತೆ, ಬಟ್ ಐ ಥಿಂಕ್ ಒನ್ಸ್ ಯು ನೋ ಇಟ್. ಆಯ್ತಾ? ಸೊ ಇವಾಗ ಯಾವ ಫೈಲ್ನಾದ್ರೂ ನಾವು ಒಳಗೆ ತರಬಹುದು ಅನ್ನೋದು ನೋಡಿದ್ವಿ. ಆಯ್ತಾ? ಇವಾಗ ಈ ಫೈಲ್ ಅಲ್ಲಿ ಏನ್ ಕಾಲಮ್ಸ್ ಇದೆ, ಡೇಟಾ ಏನಿದೆ ಅಂತ ನಾನು ನೋಡ್ಬೇಕು ಅಲ್ವಾ. ನೆಕ್ಸ್ಟ್ ಇಸ್ ಐ ಆಮ್ ಕ್ಯೂರಿಯಸ್ ಟು ನೋ ವಾಟ್ ಡೇಟಾ ಇಸ್ ದೇರ್. I'm curious to know what data is there. If you see here, there is another widget called data table widget. ಅಂದ್ರೆ ಇದರಲ್ಲಿರೋದು ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಇರೋ ಡೇಟಾ ಅಂತ ನನಗೆ ಗೊತ್ತು. ಯಾಕೆ? ಎಕ್ಸೆಲ್ ಫೈಲ್ ನಾನೇ ಎತ್ಕೊಂಡ್ ಬಂದಿದ್ದೀನಿ, ಎಲ್ಲಿಂದ ಡೌನ್ಲೋಡ್ ಮಾಡಿದ್ದೀನಿ, ಅದು ಎಕ್ಸೆಲ್ ಫೈಲ್ ಅಂತ ನನಗೆ ಗೊತ್ತು. ಸೊ ಇದೊಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿರೋ ಡೇಟಾನ ನೋಡೋಕೆ ನಾವು ಡೇಟಾ ಟೇಬಲ್ ಅನ್ನೋ ವಿಡ್ಜೆಟ್ ನ ಯೂಸ್ ಮಾಡ್ತೀವಿ. ಇವಾಗ ಹೇಳಿ ಯಾವ ತರ ನಾನು ಇದನ್ನ ಕ್ಯಾನ್ವಾಸ್ ತರಬಹುದು? Either I can drag and drop, or I can click on this, or I can right click here and open that one. So I am right clicking here and I am saying data table. Banta ಮೂರನೇ ಆಪ್ಷನ್ ಅಲ್ವಾ? ಸೊ ಐ ಆಮ್ ಎಂಟರಿಂಗ್ ದಟ್. ಸೊ ಇವಾಗ ಈ ಡೇಟಾ ಟೇಬಲ್ಗೆ ನೀವು ನೋಡಿದ್ರೆ ಎರಡು ಕಡೆನೂ ಬ್ರಾಕೆಟ್ ಇದೆ ಅಲ್ವಾ? ಆದ್ರೆ ಆ ಬ್ರಾಕೆಟ್ ಡಾಟೆಡ್ ಬ್ರಾಕೆಟ್ ಆಗಿದೆ. ಇಟ್ಸ್ ಅ ಬ್ರೋಕನ್ ಬ್ರಾಕೆಟ್, ರೈಟ್? ವಿಚ್ ಮೀನ್ಸ್ ಟು ಸೇ ಇನ್ಪುಟ್ ಕೊಡ್ಬೋದು, ಅದರಿಂದ ಔಟ್ಪುಟ್ ತಗೊಂಡು ಬೇರೆ ಕಡೆನೂ ಹೋಗ್ಬೋದು. ಆದ್ರೆ ನಾವು ಇನ್ನೂ ಕನೆಕ್ಟ್ ಮಾಡಿಲ್ಲ ಈ ಎರಡನ್ನ. ಹೆಂಗ್ ಕನೆಕ್ಟ್ ಮಾಡೋದು ಹೇಳಿ? ಅದರಿಂದ ಅದಕ್ಕೆ ಒಂದು ಕನೆಕ್ಷನ್ ಹೋಗ್ಬೇಕು. ಇಟ್ಸ್ ವೆರಿ ಇಂಟ್ಯೂಟಿವ್ ಅಲ್ವಾ? ನಾವೇನು ಐ ಡೋಂಟ್ ಹ್ಯಾವ್ ಟು ಟೀಚ್ ಯು ಹೌ ಟು ಡೂ ದ ಕನೆಕ್ಷನ್. ದಟ್ಸ್ ಆಲ್. ಕರೆಕ್ಟ್. ಸೊ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಈಸ್ ಈ ಪ್ರಾಜೆಕ್ಟ್ ಇದು ಔಟ್ಪುಟ್ ಅಲ್ವಾ? ಈ ಪ್ರಾಜೆಕ್ಟ್ ಡೇಟಾ ಅನ್ನೋದರ ಒಂದು ಔಟ್ಪುಟ್, ಅದನ್ನ ಈ ಡೇಟಾ ಟೇಬಲ್ಗೆ ಇನ್ಪುಟ್ ಆಗಿ ಕನೆಕ್ಟ್ ಮಾಡಿದ್ರೆ ನಮಗೆ ಆ ಡೇಟಾನಲ್ಲಿ ಟೇಬಲ್ ಅಲ್ಲಿ ಡೇಟಾ ಬರಬೇಕು. ಸೊ ಇಲ್ಲಿ ಹಿಡಿದು ಅಲ್ಲಿ ಕನೆಕ್ಟ್ ಮಾಡಿ. ಒಂದು ಎರಡು ಕ್ಷಣ ಒಂದು ರೆಡ್ ಲೈಟ್ ಬಂತ. You notice that the flash of two red lights, so two red dots flashed and went away. So what that means is ಇಲ್ಲಿಂದ ಡೇಟಾ ತಗೊಂಡು ಅದಕ್ಕೆ ಡೇಟಾ ಹಾಕಿ ರೆಡಿ ಮಾಡಿ ಇಟ್ಟಿದೆ. ಸೊ ಹೆಂಗ್ ನೋಡೋದು ಡೇಟಾ ಬಂದಿದೆಯಾ ಇಲ್ವಾ ಅಂತ? ಹೆಂಗೆ ನೋಡೋದು? ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋದು. ಓಹೋ, ಆಗಿದೆ. ಈ ಕಡೆ ನನ್ನ ಸ್ಕ್ರೀನ್ ಅಲ್ಲಿ ಇದೆ ಅದು. It is going back. So now you see. ಸೊ ಇದರಲ್ಲಿ ಏನಿದೆ? ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಇದೆ, ಸೀರಿಯಲ್ ನಂಬರ್ ಅಂತ ಒಂದಿದೆ, ಥೀಮ್ ಅಂತ ಒಂದಿದೆ, ರೆಫರೆನ್ಸ್ ನಂಬರ್. ದಿಸ್ ಇಸ್ ಲೈಕ್ ಅನ್ ಎಕ್ಸೆಲ್ ಶೀಟ್, ರೈಟ್? ಲೈಕ್ ವಾಟ್ ವಿ ಆರ್ ಯೂಶುವಲಿ ಯೂಸ್ ಟು ಸಿ. ಸೊ ಇದರಲ್ಲಿ ಈ ಕಡೆ ಶೋ ವೇರಿಯಬಲ್ ಲೇಬಲ್ಸ್ ಇಫ್ ಪ್ರೆಸೆಂಟ್, ವಿಜುವಲೈಸ್ ನ್ಯೂಮರಿಕ್ ವ್ಯಾಲ್ಯೂಸ್ ಅಂತ ಒಂದಿದೆ. ಈ ವಿಜುವಲೈಸ್ ನ್ಯೂಮರಿಕ್ ವ್ಯಾಲ್ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲೇನೆ ಏನೋ ಒಂದು ಸಣ್ಣ ವಿಜುವಲೈಸೇಷನ್ ಬರುತ್ತೆ. ನೋಡಿದ್ರೆ ಇಲ್ಲಿ ಒಂದು ಡಾಟ್ ಬಂತು. ಸೊ ಇಲ್ಲಿ 15.3 ಇದೆಲ್ಲ ಲ್ಯಾಕ್ಸ್ ಅಲ್ಲಿ ಇದೆ ಪ್ರಾಜೆಕ್ಟ್ ಫಿಗರ್ಸ್. ಸೊ 15 lakhs ಇರೋ ಪ್ರಾಜೆಕ್ಟ್ಗೆ ದೊಡ್ಡ ಡಾಟ್ ಬಂತು, 5 lakhs ಇರೋ ಪ್ರಾಜೆಕ್ಟ್ಗೆ ಸಣ್ಣ ಲೈನ್ ಬಂತು. ಸೊ ನ್ಯೂಮರಿಕಲ್ ವ್ಯಾಲ್ಯೂಸ್ ನ ವಿಜುವಲೈಸ್ ಮಾಡಿ ಅಂತ ನಾವು ಹೇಳಿದ್ದಕ್ಕೆ ಅದು ಮಾಡಿರೋ ಒಂದು ಸಣ್ಣ ಪ್ರಯತ್ನ. ನೋಡಿದ್ರ? ಸೊ ದಿಸ್ ಇಸ್ ದ ಡೇಟಾ ಟೇಬಲ್ ದಟ್ ಐ ಹ್ಯಾವ್. ಸೊ ವಾಟ್ ಡಿಡ್ ವಿ ಡೂ? ವಿ ಕ್ರಿಯೇಟೆಡ್ ಅ ವೆರಿ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ವರ್ಕ್ ಫ್ಲೋ. ವಾಟ್ ಡಿಡ್ ವಿ ಡೂ? ವಿ ಕ್ರಿಯೇಟೆಡ್ ಅ simple straightforward workflow. The point of this workflow is to get a file and look at the output. And how did we do it? ನಾನು ಇಷ್ಟೊಂದು ಒಂದು ಅರ್ಧ ಗಂಟೆ ಕತೆ ಹೇಳಿದೆ ಅದಕ್ಕೆ, ಬಟ್ ಆಕ್ಚುಲಿ ಮಾಡಕ್ಕೆ ಎಷ್ಟು ಟೈಮ್ ಆಗುತ್ತೆ? 2 ಸೆಕೆಂಡ್ ಅಲ್ವಾ? 2-3 seconds, ಮೇ ಬಿ 10 seconds you will take. You know where the file is, you go to the file, drag drop, get the files, you connect to data table, done. ಸೊ ಟೋಟಲಿ ಬಿಗ್ ಕಾಂಪ್ಲೆಕ್ಸ್ ವರ್ಕ್ ಫ್ಲೋಸ್ ಕ್ರಿಯೇಟ್ ಮಾಡ್ಬೇಕಂದ್ರೂ ಒಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಮಾಡಿ ಮುಗಿಸ್ಬೋದು. ಆಯ್ತಾ? ಸೊ ಇವಾಗ ದಿಸ್ ಇಸ್ ವಾಟ್ ಈಸ್ ದ ಬೇಸ್ ಇಂಟ್ರೊಡಕ್ಷನ್ ಟು ದಿಸ್ ಒನ್. ನಾವು ಇವಾಗ ಈ
ಈ ಡೇಟಾನ ನಾವು ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ. ಅಂದ್ರೆ ಇದರಲ್ಲಿ ಏನಿದೆ, ಯಾವ ತರ ಇದೆ ಅನ್ನೋದು ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಅವಕಾಶ. ಇಲ್ಲಿ ಐ ವಿಲ್ ಇಂಟ್ರೊಡ್ಯೂಸ್ ಯು ಟು 2 more widgets ಹಿಯರ್. ಒಂದು ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ವಿಡ್ಜೆಟ್, ಆಮೇಲೆ ಡಿಸ್ಟ್ರಿಬ್ಯೂಷನ್ಸ್ ಅನ್ನೋದು ಇನ್ನೊಂದು, ಎರಡು ತೋರಿಸ್ತೇನೆ. ಬಟ್ ಲೆಟ್ ಅಸ್ ಲುಕ್ ಅಟ್ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್. ಆಯ್ತಾ? ಫೀಚರ್ ಅಂದ್ರೆ ಏನು? ನಾವು ಫೀಚರ್ ಅಂದ್ರೆ ಕಾಲಮ್, ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು? ಆ ಕಾಲಮ್ ಬಗ್ಗೆ ಏನು ಸ್ಟ್ಯಾಟಿಸ್ಟಿಕಲ್ ಡೇಟಾ ಇರುತ್ತೋ ಅದನ್ನ ನಾವು ನೋಡ್ಕೋಬೇಕು. ಸೊ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನ ನಾನು ಇವಾಗ ಕ್ಯಾನ್ವಾಸ್ಗೆ ತಂದು ಕನೆಕ್ಟ್ ಮಾಡ್ಕೊಂತೀನಿ. ಹೌ ಡು ಐ ಡೂ ದಟ್? ಅಗೇನ್ ಸಿಂಪ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ದ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ ಹಿಯರ್ ಅಂಡ್ ಪುಟ್ ಇಟ್ ಅಪ್ ಹಿಯರ್. ಸೊ ಇದು ಬಂತು, ಎರಡು ಬ್ರಾಕೆಟ್ ಇದೆ, ವಿಚ್ ಮೀನ್ಸ್ ಟು ಸೇ ಐ ಕ್ಯಾನ್ ಕನೆಕ್ಟ್ an input into this, I can connect an output, I can take an output from this and connect it to another widget. ಸೊ ಎಲ್ಲಿಂದ ಇನ್ಪುಟ್ ಕೊಡಬೇಕು ನಾನು? ವಿಚ್ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ ಐ ವಾಂಟ್ ಟು ಸಿ. ಈ ಫೈಲಲ್ಲಿ ಇರೋ ಫೀಚರ್ದು ಆ ಫೀಚರ್ನ ಸ್ಟ್ಯಾಟಿಸ್ಟಿಕ್ಸ್ ನಾನು ನೋಡಬೇಕು. ಸೊ ವಾಟ್ ಡು ಐ ಡೂ? ಐ ಕ್ಯಾನ್ ಸಿಂಪ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಇಟ್ ಹಿಯರ್. ಸೊ ನೌ ಯು ಸಿ, ಇದರಿಂದ ಎಷ್ಟು ಔಟ್ಪುಟ್ ಹೋಯ್ತು? 2 ಔಟ್ಪುಟ್ ಹೋಯ್ತು ಅಲ್ವಾ? ಒಂದು ಎಲ್ಲಿಗೋಯ್ತು? ಡೇಟಾ ಟೇಬಲ್ಗೆ ಹೋಯ್ತು, ಇನ್ನೊಂದು ಈ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಯ್ತು. ಸೊ ಈ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್ ನ ನೋಡ್ಬೇಕಂದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಟು ಸಿ ದ ಫೀಚರ್ ಸ್ಟ್ಯಾಟಿಸ್ಟಿಕ್ಸ್. ಸಾರಿ, ಒನ್ಸ್ ಅಗೇನ್ ಇಟ್ ಹ್ಯಾಸ್ ಕಮ್ ಆನ್ ಟು ಮೈ ಅದರ್ ಸ್ಕ್ರೀನ್. ಐ ಹೋಪ್ ಯು ಆರ್ ಏಬಲ್ ಟು ಸಿ ದಿಸ್. ನೋಡಿದ್ರ? ಇದರಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ಗೆ ಏನೇನು ಫೀಚರ್ಸ್ ಬೇಕೋ ಅದು ನೋಡಿ. ಇವಾಗ ದೇರ್ ಆರ್ ಮೀನ್, ಮೀಡಿಯನ್, ಮೋಡ್ ಗೊತ್ತಾ ಎಲ್ಲರಿಗೂ? ಅದಕ್ಕೆ ನಾನು ಹೇಳ್ತಾ ಇದ್ದೆ ಪ್ರತಿಮಾ ಮೇಡಮ್ ನ ಕರೆದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪಾಠ ಮಾಡಿಸ್ಬೇಕು ಅಂತ. ರೈಟ್? ಮೀನ್ ಅಂದ್ರೆ ಆವರೇಜ್ ವ್ಯಾಲ್ಯೂ. ಸೊ ಇವಾಗ ಟೋಟಲ್ ಇನ್ಕ್ಯುಬೇಟಿ ಶೇರ್ ಆವರೇಜ್ ವ್ಯಾಲ್ಯೂ ಎಷ್ಟು? 0.9. ಅಂದ್ರೆ 1 ಲಕ್ಷಕ್ಕಿಂತ ಕಡಿಮೆ ಇನ್ಕ್ಯುಬೇಟೀಸ್ ಹಾಕಿದ್ದಾರೆ. ಅಂದ್ರೆ ಇದು ಇನ್ಕ್ಯುಬೇಷನ್ ಸೆಂಟರ್ಗೆ ಸಬ್ಮಿಟ್ ಮಾಡಿರುವಂತ ಪ್ರಾಜೆಕ್ಟ್. ಹಂಗಾಗಿ ವಾಟ್ ಈಸ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್? ಮೀನ್ ವ್ಯಾಲ್ಯೂ ಆಫ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 13 lakhs is the mean project cost. ವಿಚ್ ಇಸ್ ದ, ಇಲ್ಲಿ ಮೋಡ್ ಅಂತ ಒಂದು ಬಂದಿದೆ, HI ಆರ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂತ ಒಂದು ವೇರಿಯಬಲ್ ಇದೆ, ಅದರ ಮೋಡ್ ತಮಿಳ್ನಾಡು ಅಂತ ಇದೆ. ಅದರ ಅರ್ಥ ಏನು? ಮೋಡ್ ಅಂದ್ರೆ ಅರ್ಥ ಏನು? ಮೋರ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಟರ್ಮ್ ಇನ್ ಅ ಕ್ಯಾಟಗಾರಿಕಲ್ ವೇರಿಯಬಲ್ ಇಸ್ ಕಾಲ್ಡ್ ಆಸ್ ಮೋಡ್. ರೈಟ್? ಸೊ ಜಾಸ್ತಿ ಪ್ರಾಜೆಕ್ಟ್ಸ್ ಎಲ್ಲಿಂದ ಬಂದಿದೆ? ತಮಿಳ್ನಾಡಿಂದ ಬಂದಿದೆ. ಆಮೇಲೆ ಸ್ಟೂಡೆಂಟ್ ಇನ್ಕ್ಯುಬೇಟಿ ಕ್ಯಾಟಗರಿ ಜಾಸ್ತಿ ಯಾರು ಇದು ಮಾಡಿದ್ದಾರೆ? ಸ್ಟೂಡೆಂಟ್ಸ್ ಇದು ಮಾಡಿದ್ದಾರೆ. ಅಂದ್ರೆ ಸ್ಟೂಡೆಂಟ್ಸ್, ತಮಿಳ್ನಾಡಿಂದ ಬಂದಿರೋ ಸ್ಟೂಡೆಂಟ್ಸ್ ಈ 448 ಪ್ರಾಜೆಕ್ಟ್ಗಳಲ್ಲಿ ದೇ ಹ್ಯಾವ್ ಅಪ್ಲೈಡ್ ಫಾರ್ ಮೋರ್. ನೋಡಿ, ಜಸ್ಟ್ ಒಂದು ಸಿಂಪಲ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಇಂದ ನಾವು ಎಷ್ಟೊಂದು ಡೇಟಾನ ಆಲ್ರೆಡಿ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗ್ತಾ ಇದೆ. ಆಲ್ ವಿ ಡಿಡ್ ವಾಸ್ in about 10 seconds of time you can begin to understand the data that you want to understand. You can begin to explore the different sets of data. Mean ide, median ide, dispersion values ide, minimum value, maximum value ide. Nodi, minimum value of the incubate share is 0. Maximum value is 35 lakhs. Andre 35 laksha incubate ne haki yaro obru entrepreneur ಮಾಡಿರಬೇಕು ಇದನ್ನ. Right? Because they want to monetize that later on. They have put 35 lakh rupees here. And that is a minimum value. ಆಮೇಲೆ total project cost, minimum project cost is 7 lakhs. Maximum project cost is 50 lakhs. So there is a range of projects. 7 lakhs in the 50 lakhs ವರ್ಗೂ ರೇಂಜ್ ಆಗಿರೋ ಪ್ರಾಜೆಕ್ಟ್ಸ್ ಇದೆ. Pardon? What is the difference between this and SPSS? SPSS is specifically for statistical analysis. This is more for data mining. Okay. It has some. It will pull out the data also, but there we have to provide the data. SPSS. This will not pull out the data. This is also what I have pulled separately and added on to But that. it will categorize it. Classifications and so on. All that it will do. The But there, more when we'll do text analysis, we'll do image analysis. All those are not done in the researcher's role and work is more here comparative, but it is more deeper because ಅಲ್ಲಿ ನಿಮಗೆ ಕೈ ಸ್ಕ್ವೇರ್ ಮಾಡಬಹುದು, you can do various tests and so on. But here it may not be possible to that extent. There are still some things that you can do, but it is not something that you can use it for extensive research work alone or in-depth research ಮಾಡಬೇಕಂದ್ರೆ augmenter. It is more for data analytics kind of a project, madam. So it is not meant specifically for research. SPSS is very deeply for researchers, right? So you want to calculate variance, covariance, chi-square, ಎಲ್ಲ ಇದರಲ್ಲೂ ಮಾಡಬಹುದು, but it will have its own limitations in terms of what it is. Yeah.
Is this customizable? Yes, you can add your own code to this. ಸೊ ನನಗಿವಾಗ ಫಾರ್ ಎಕ್ಸಾಂಪಲ್ ನಾನು SPSS ಜೊತೆ ಕಂಪೀಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆರೆಂಜ್ ಡೇಟಾ ಮೇಲೆ ನಾನು ಹೋಗಿ ಐ ಕ್ಯಾನ್ ರೈಟ್ ಆಲ್ ದ ಕೋಡ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಮೀ ಟು ಡೂ ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್, MDS ಎಲ್ಲ ಮಾಡೋದಕ್ಕೆ ನಾನು ಕೋಡ್ ಬರ್ಕೋ. ಆಲ್ರೆಡಿ ಸಮ್ ಅಪ್ಲಿಕೇಶನ್ಸ್ ಆರ್ ದೇರ್ ವಿಚ್ ಯೂಸ್ PCA and MDS ಇನ್ ದಿಸ್, ಬಟ್ ನಾಟ್ ಡೈರೆಕ್ಟ್ಲಿ ಇನ್ ಲೈಕ್ ಹೌ ವಿ ಡೂ ಇನ್ ರಿಸರ್ಚ್ ಪೇಪರ್ ಅನಾಲಿಸಿಸ್ ಅಲ್ವಾ, ಆ ಥರ ಆಗಲ್ಲ. But using that algorithm, something else we can create out of that. That's what we will show. Sir, if required, we can connect to SPSS from Orange, Correct. do the analysis, get back the results to Orange. That is possible because it is open source. Open source. That is possible. So this you are going to connect to SPSS. SPSS, How? do all the analysis calculations there, get that calculated data back, and visualize. ಮಾಡ್ಬೋದು. ಸೊ ಸಿಂಪಲ್ ಆಯ್ತಲ್ವಾ. ಸೊ ಇಲ್ಲಿ ನೋಡಿ ಹಿಸ್ಟೋಗ್ರಾಮ್ಸ್ ಬಂದಿದೆ ಪಕ್ಕದಲ್ಲಿ, ವೇರ್ ಎವರ್ ದಟ್ ನ್ಯೂಮರಿಕಲ್ ಅಂಡ್ ಕ್ಯಾಟಗರಿಕಲ್ ಡೇಟಾ ಇಸ್ ದೇರ್. ಇಲ್ಲೂ ನೋಡ್ಬೋದು ನೀವು, ದಿಸ್ ಲಾಂಗೆಸ್ಟ್ ವಿಲ್ ಬಿ ತಮಿಳ್ನಾಡು ಯೂಶುವಲಿ ಅಲ್ವಾ. ಸೊ ಆ ಥರ ಇದೇ ಥರ ನಾನು I have now seen these things, but I want to also look at the distributions of this data, right? So what I'll do is, there is a widget called distributions. Does that read distributions? ನನಗೆ ಇಲ್ಲಿಂದ ಸರಿಯಾಗಿ ಕಾಣ್ತಾ ಇಲ್ಲ. Okay, so if you click on that, how the data is distributed ಅನ್ನೋದು ಬರುತ್ತೆ. So what do we do? The distributions are on my screen here. Okay, normal distribution. Correct. So ಇವಾಗ total project cost, which means the distribution is skewed, normal distribution ಅಲ್ವಾ. ಲೆಫ್ಟ್ ಸ್ಕ್ಯೂ ಆಗಿದೆ. ಅದು ಲೆಫ್ಟ್ ಸ್ಕ್ಯೂ ಯಾಕಾಗಿದೆ ಅಂತಂದ್ರೆ the number of projects that are having lower value is very very large compared to projects which are having higher value. ನಾವು ಏನ್ ಹೇಳಿದ್ವಿ, ರೇಂಜ್ ಆಫ್ ಪ್ರಾಜೆಕ್ಟ್ಸ್ ಎಷ್ಟಿತ್ತು, 7 lakhs ಇಂದ 50 lakhs ವರೆಗೂ ನಮಗೆ ಬಂದಿರೋ ರೇಂಜ್ ಇತ್ತು, 7 ಲಕ್ಷದಿಂದ 50 ಲಕ್ಷದವರೆಗೂ. ಆದ್ರೆ ಇದು 7 ನೋಡಿ 0 to 20 ಅಂದ್ರೆ 7ರಿಂದ 20 ಲಕ್ಷ ಇರೋ ಪ್ರಾಜೆಕ್ಟ್ಗಳೇ ತುಂಬಾ ಜಾಸ್ತಿ ಇದಾವೆ, ಮಿಕ್ಕಿದ ಪ್ರಾಜೆಕ್ಟ್ಗಳು ಬಹಳ 1-2 ಇದಾವೆ. ಸೊ ದಟ್ ಈಸ್ ದ meaning of this distribution. As soon as you clicked on this, you got a frequency distribution of how the values are distributed across the entire table. ಹಂಗೇನೆ ನೀವು ಇವಾಗ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ನೋಡಿದ್ರೆ ಅದರ ಕೆಳಗಡೆ ಅದರದೊಂದು ಇದಕ್ಕೆ ಇಟ್ಸ್ ಅ ಕ್ಯಾಟಗಾರಿಕಲ್ ವೇರಿಯಬಲ್. ಸೊ ದೇರ್ ಇಸ್ ನೋ ನಾರ್ಮಲ್ ಕರ್ವ್ ಫಾರ್ ದಿಸ್ ಕ್ಯಾಟಗಾರಿಕಲ್ ವೇರಿಯಬಲ್, ಬಟ್ ಯು ಕ್ಯಾನ್ ಸಿ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್. ತಮಿಳ್ನಾಡು ಇಂದ ಜಾಸ್ತಿ ಬಂದಿದೆ. ಆಮೇಲೆ ಯಾವುದು ನೋಡಿ ಮಿಸ್ಸಿಂಗ್ ವ್ಯಾಲ್ಯೂಸ್ ಇರೋದು ಇಲ್ಲಿ ಜಾಸ್ತಿ ಇದೆ ಅಲ್ವಾ. ಸೊ ದೀಸ್ ಫಸ್ಟ್ ಟೂ ರೋಸ್ ದೇರ್ ಇಸ್ ನೋ ವ್ಯಾಲ್ಯೂ ದೇರ್, ವಿಚ್ ಮೀನ್ಸ್ ದೇ ಆರ್ ಮಿಸ್ಸಿಂಗ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಇಸ್ ನಾಟ್ ಪ್ರಾಪರ್ಲಿ ಮೆನ್ಷನ್ಡ್, ವಿಚ್ ಮೀನ್ಸ್ there is a good number of projects. I think there is a good number of projects which is not out of this 448, some 50-60 projects, we don't know from which state they have come from. So ಈ ಮಿಸ್ಸಿಂಗ್ ವ್ಯಾಲ್ಯೂನ ನಾವು ಫಿಲ್ ಮಾಡಬೇಕಂದ್ರೆ ಸ್ಟ್ರಾಟಜಿ ಏನು? there is no other way than to actually call up and find them, or otherwise assume they are from Tamil Nadu and put them there. But now you will use mode. Mode. And we can also use, for example, if there are more number of projects within 7 to 20 lakhs, so I can look at 7 to 20 lakhs projects and see from which states they have come in and use the mode of that as a filling in value here. ಅಂದ್ರೆ ನನಗೆ ಮಿಸ್ಸಿಂಗ್ ವ್ಯಾಲ್ಯೂ ಇದ್ರೆ ಅದರ ಏನ್ ಸ್ಟ್ರಾಟಜಿ ಮಾಡ್ಬೇಕು ಅನ್ನೋದನ್ನು ನಾನು ಇಲ್ಲಿಂದಾನೆ ನಾನು ಶುರು ಮಾಡಿಕೊಂಡು ಐ ಕ್ಯಾನ್ ಗೋ ಆನ್ ಥಿಂಕಿಂಗ್ ಅಬೌಟ್ ಇಟ್. ಆಯ್ತಾ? ಎನಿ ಡೌಟ್ ಸೋ ಫಾರ್? ನೋ ಡೌಟ್, ರೈಟ್? ಸೊ ವಾಟ್ ಡಿಡ್ ವಿ ಡೂ? This is only an introduction. Manmohan will continue with the rest of the story. There is a long way to go till evening 3:30, 4 o'clock. So we have a lot to learn, right? So far, what did we learn? We looked at ನಾವು ವಿಜುವಲ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅನ್ನೋದು ಒಂದು ಮನಸ್ಸಿಗೆ ಈಗ ಬಂತು ನಮಗೆ. ಎರಡನೇದು ಡ್ರ್ಯಾಗ್ ಅಂಡ್ ಡ್ರಾಪ್ ಅನ್ನೋದಕ್ಕೆ ಹೆಂಗೆ ನಡೆಯುತ್ತೆ ಅನ್ನೋದು ಬಂತು. ವರ್ಕ್ ಫ್ಲೋ ಹೆಂಗ್ ಕ್ರಿಯೇಟ್ ಮಾಡಬೇಕು, ವಿಡ್ಜೆಟ್ಗಳನ್ನು ಹೆಂಗೆ ಬಳಸಬೇಕು ಅನ್ನೋದು ವಿ ಹ್ಯಾವ್ ಸೀನ್ ದಟ್ ಆಸ್ ಅನ್ ಇಂಟ್ರೊಡಕ್ಷನ್. ದೆನ್ ವಿ ಹ್ಯಾವ್ ಸೀನ್ ನೋ ಕೋಡ್ ಪ್ಲಾಟ್ಫಾರ್ಮ್. ಇದಕ್ಕೆ ಯಾವುದಕ್ಕೂ ನಾನು ಕೋಡ್ ಬರೀಲಿಲ್ಲ, ನಾನು ಯಾವುದಕ್ಕೂ ಈ ತರ ಮಾಡು ಅಂತ ಹೇಳಿಲ್ಲ. ಆಲ್ರೆಡಿ ರೆಡಿ ಮೇಡ್ ಅದರಲ್ಲಿ ಏನೇನಿತ್ತೋ ಅದರಿಂದಾನೇ ನಾನು ಎಲ್ಲ ವರ್ಕ್ ಫ್ಲೋ ಬಿಲ್ಡ್ ಮಾಡ್ಕೊಳಕ್ ಹೋಗಿದ್ದೀನಿ. ಈ ತರ ನಾವು ಎಷ್ಟು ವಿಡ್ಜೆಟ್ಗಳು ಕನೆಕ್ಟ್ ಮಾಡ್ಬೋದು? ಎಷ್ಟಾದ್ರೂ ಕನೆಕ್ಟ್ ಮಾಡ್ಬೋದು. ಯಾವ ವಿಡ್ಜೆಟ್ ಇಂದ ಯಾವ ವಿಡ್ಜೆಟ್ಗಾದ್ರೂ ನಾವು ಕನೆಕ್ಷನ್ ಕೊಡ್ಬೋದು, ಆದ್ರೆ ಅದರ ರಿಲೆವೆಂಟ್ಸ್ ಇರಬೇಕು, ಆ ಡೇಟಾ ಕನೆಕ್ಟ್ ಆಗಬೇಕು. ಅದು ಹೆಂಗೆ ಕನೆಕ್ಟ್ ಆಗುತ್ತೆ, ಯಾವ ತರ, ಅದೆಲ್ಲ ನನಗೆ ಬೇಕಾಗಿಲ್ಲ. ಐ ಆಮ್ ನಾಟ್ ಇವನ್ ಬಾದರ್ ಟು ಲುಕ್ ಇನ್ ಟು ಹೌ ದಿಸ್ ಕನೆಕ್ಷನ್ ಈಸ್ ಹ್ಯಾಪನಿಂಗ್, ವೆದರ್ ಇಟ್ ಈಸ್ ಹ್ಯಾಪನಿಂಗ್ ರೈಟ್ ಆರ್ ನಾಟ್, ಐ ಡೋಂಟ್ ವಾಂಟ್ ಟು ಸಿ. ಸೊ ಪ್ರತಿಯೊಂದು ವಿಡ್ಜೆಟ್ಗೂ ಒಂದು ಫಂಕ್ಷನಾಲಿಟಿ ಇರುತ್ತೆ. ಆ ಫಂಕ್ಷನಾಲಿಟಿನ ಹೆಂಗೆ ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ವಿಡ್ಜೆಟ್ಗಳ ಕನೆಕ್ಷನ್ ಮೂಲಕ ತುಂಬಾ ಫಾಸ್ಟ್ ಆಗಿ ಮಾಡ್ಬೋದು.
ನಾನು ಇಷ್ಟೆಲ್ಲ ಹೊಡೆದಿದ್ದು ಒಂದು ಅರ್ಧ ಗಂಟೆಯಿಂದ ಹೇಳ್ತಾ ಇದ್ದೀನಿ. ಆದ್ರೆ ಆಕ್ಚುಲಿ ಇನ್ ರಿಯಾಲಿಟಿ ಆಲ್ ಆಫ್ ದಿಸ್ ಕ್ಯಾನ್ ಬಿ ಡನ್ ಇನ್ 1 to 5 minutes ಟೈಮ್. ಸೊ ಇಫ್ ಯು ಆರ್ ನೌ ವಾಟ್ ಯು ಹ್ಯಾವ್ ಡನ್, you are not spending, as a researcher for example, you are not spending time in worrying about what is your data format, how to convert, whether to do, not to do. You are not worried about that. You are just looking at your data and making inferences for your next steps to take. Right? ಏನು ಅನಾಲಿಸಿಸ್ ಮಾಡ್ಬೋದು. ಇವಾಗ ತಮಿಳುನಾಡು ಪ್ರಾಜೆಕ್ಟ್ಗಳಿಗೆ ಮಾತ್ರ ಎಷ್ಟು ದುಡ್ಡು ಬಂದಿದೆ, ಅವು ಕರ್ನಾಟಕದಲ್ಲಿ ಕಡಿಮೆ ಪ್ರಾಜೆಕ್ಟ್ ಇದೆ, ಆದ್ರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಅವ್ರು ಏನ್ ಪ್ರಾಜೆಕ್ಟ್ ಮಾಡ್ತಾ ಇದಾರೆ, ನಾವೇನ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಅವ್ರು ಯಾಕೆ ಇಷ್ಟೊಂದು ಅಪ್ಲೈ ಮಾಡಿದ್ರು, ಇದೆಲ್ಲ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತಾ ಹೋಗುತ್ತೆ. ಆ ಪ್ರಶ್ನೆಗಳಿಗೆ ಆನ್ಸರ್ ಹುಡುಕೊಂಡು ಮತ್ತೆ ಇನ್ನೊಂದಷ್ಟು ಅನಾಲಿಸಿಸ್ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆ ಟೈಟಲ್ಗಳು ಏನಿದೆ ಅದು ಯಾವ ತರ ಟೈಟಲ್ಸ್ ಮಾಡಿದ್ದಾರೆ, ಅದು ಬರೀ ಒಂದು ಸ್ಟೇಟ್ ಇಂದ ಮಾಡಿರೋದು ಯಾರು. ಸೊ ಕರ್ನಾಟಕಕ್ಕೆ ಮತ್ತೆ ತಮಿಳ್ನಾಡುಗೆ ಟೈಟಲ್ಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಯಾವ ತರ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ ಅನ್ನೋದು ನಾವು ಕಂಡು ಹಿಡಿಬಹುದು. It's a matter of connecting another 2-3 widgets. It's just a matter of connecting another 2 to 3 widgets. And once you finish that, that analysis becomes more and more easier for us, right? So, in one example, Torsi, I will. Sir, in this distribution, telling you bin width ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಹಾ. Total project value. Ha, correct. Right, sir. Good. I think I forgot about this. So bin width ಅಂದ್ರೆ ಈಗ ನೋಡಿ 0 to 5, 5 to 10 ಆ ತರ ಬಂದಿದೆ. So that value. So now you can see more clearly 15 to 20 ನಡುವೆ ಇರೋ ಪ್ರಾಜೆಕ್ಟ್ಸ್ ತುಂಬಾ ಜಾಸ್ತಿ ಬಂದಿದೆ, ಮಿಕ್ಕಿದೆಲ್ಲ ಕಡಿಮೆ ಇದೆ ಅಂತ. So that is something. Thank you, sir. I think I really. bin width ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ನೋಡೋಣ. Sure. Okay. Got it. 15 to 20 lakhs projects combined. Yeah. ತುಂಬಾ ಜಾಸ್ತಿ ಇದೆ ಅದರಲ್ಲಿ. ಸೊ ಇದು ಏನ್ ಗೊತ್ತಾ ಸರ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯೂಶಲಿ ದಟ್ ಯು ಕ್ಯಾನ್ ಅಪ್ಲೈ ಫ್ರಮ್ ಎನ್ ಇನ್ಸ್ಟಿಟ್ಯೂಷನ್ ಇಸ್ ಅಬೌಟ್ 15 lakhs. ಇನ್ಕ್ಯುಬೇಟಿವ್ ಶೇರ್ ಇನ್ನೊಂದು 5 lakhs ಇದ್ರೆ ಪ್ಲಸ್ 15 plus 5 becomes 20 lakhs. ಸೊ ವಾಟ್ ಯೂಶಲಿ ಸೇ BMS ಕಾಲೇಜಿಂದ ಪ್ರಾಜೆಕ್ಟ್ ಅಪ್ಲೈ ಮಾಡ್ಬೇಕು, ಅವ್ರು 15 ಲಕ್ಷ ಕೊಡ್ತಾರಪ್ಪ, ನಾವೊಂದು 5 ಲಕ್ಷ ಹಾಕೋಣ, ಪ್ರಾಜೆಕ್ಟ್ ಮುಗಿಸೋಣ. ಸೊ ದಟ್ ಇಸ್ ಹೌ ಪೀಪಲ್ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಪ್ರಾಜೆಕ್ಟ್ಸ್. ತಮಿಳ್ನಾಡಲ್ಲಿ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆರ್ ಮೋರ್. Right, they collaborate with institutions a little more frequently comparatively because ಅವರಿಗೆ ಆ ಗವರ್ಮೆಂಟ್ ಸ್ಕೀಮ್ ಇಂದ ಬೆನಿಫಿಟ್ ಬೇಕು. ಸೊ ಏನ್ ಮಾಡ್ತಾರೆ, ನನಗೇನೋ ಒಂದು ಮೆಷಿನರಿ ಬೇಕು ಅಥವಾ ಒಂದು ಹೊಸ ಅಪ್ಲಿಕೇಶನ್ ಬೇಕು, ಹೊಸ ಇನ್ನೋವೇಷನ್ ನಾನು ಮಾಡಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇನ್ಕ್ಯುಬೇಷನ್ ಸೆಂಟರ್ ದುಡ್ಡು ಬರುತ್ತೆ. ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ನಾನು ಕೊಲಾಬರೇಟ್ ಮಾಡಿ ಪ್ರಾಜೆಕ್ಟ್ ಮಾಡಿದ್ರೆ ನನಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ತುಂಬಾ ಅವೇರ್ನೆಸ್ ಇದೆ ಇದರಿಂದ. ಸೊ ಹಂಗಾಗಿ ಆ ಕೊಲಾಬರೇಟಿವ್ ಮೋಡಲ್ ಹೋಗ್ತಾರೆ. ಅದಕ್ಕೆ ನಿಮಗೆ ತಮಿಳ್ನಾಡಿಂದ ಪ್ರಾಜೆಕ್ಟ್ ಜಾಸ್ತಿ. ಇದು ನಿನ್ನೆ ನಾನು ಹೇಳಿದೆ ಡೊಮೈನ್ ನಾಲೆಡ್ಜ್, right? Without my domain knowledge of how this incubation setup actually works, this inference will not make any sense, ಅಲ್ವಾ? ಸೊ ಅದಕ್ಕೇನೆ ನನ್ನೇ ಹೇಳಿದ ಪ್ರಕಾರ ಇಫ್ ದತ್ತಾಂಶ ವಿಶ್ಲೇಷಣೆಯಲ್ಲಿ 3 things are important. Domain knowledge is the primary important thing. ಇದು ಯಾಕೆ ಹಿಂಗೆ ಅನ್ನೋದು ಆನ್ಸರ್ಗಳು ನನ್ನ ಹತ್ರ ಮಾತ್ರ ಸಿಗುತ್ತೆ. ನಿಮಗೆ ಅದು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ರೈಟ್? ಎರಡನೇದು, ಮೇ ಬಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ತಮಿಳ್ನಾಡುಗೆ ಇನ್ಫಾರ್ಮೇಶನ್ ಮುಂಚೆ ಹೋಗಿರ್ಬೋದು, ಮಿಕ್ಕಿದ ಸ್ಟೇಟ್ಸ್ಗೆ ಇನ್ಫಾರ್ಮೇಶನ್ ಲೇಟರ್ ಸ್ಟೇಜಸ್ ಅಲ್ಲಿ ಕೊಟ್ಟಿರ್ಬೋದು, ಆಗಿರ್ಬೋದಲ್ವಾ? That is assumption. It's an assumption. So, but I know from my domain point of view that Tamil Nadu is usually very aggressive in this one. So as soon as these schemes are there are people who keep searching for these schemes. There are institutions which keep searching for these schemes. Whereas other states, it is not so very popular as it is in Tamil Nadu. That is also another way of looking at it. So there are many reasons why. ಅಂದ್ರೆ ನಮಗೆ ಕ್ಷೇತ್ರ ಜ್ಞಾನ ಜಾಸ್ತಿ ಆಗ್ತಾ ಇದ್ದಂಗೆನೆ ಇದು ಯಾಕೆ ಅನ್ನೋದು ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ಕೊಂತ ಹೋಗ್ಬೋದು. Inside the skewness, it again. That is what we can infer. Correct. Inside the skewness, it is skewed. How? True. Inside the skewness also it is skewed. Right. So clear ಆಯ್ತಲ್ವಾ? So I think there is more to this type of learning. I have given a very broad introduction of how to connect widgets, what to do, what not to do, or how to connect these widgets together. And for the rest of that, I invite Mr. Manmohan to take over and start his introduction to Orange Analytics. In fact, ಆ ಥರ ನೋಡಕ್ ಹೋದ್ರೆ ಈ ಆರೆಂಜ್ ಅನಾಲಿಟಿಕ್ಸ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿರೋರು, ಒಂದಷ್ಟು ಹೇಳ್ಕೊಟ್ಟಿರೋರು ಮನ್ಮೋಹನ್ನೇ. ಅವರಿಂದಾನೇ ನಾನು ಇದನ್ನ ಕಲಿತು ಒಂಚೂರು ಇದರಲ್ಲಿ ಜ್ಞಾನ. ನಾವಿಬ್ಬರು ಸೇರಿ ಸುಮಾರು ವರ್ಕ್ಶಾಪ್ಗಳು ಮಾಡಿದ್ದೀವಿ. ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್ಶಾಪ್ಸ್ ಆನ್ Orange data mining. So there is some understanding between us in terms of how the flow goes or what we can do and so on. Sir,
And I want you to give a good big round of applause to him and welcome him for not just for being a resource person, but he had a family emergency. His grandfather is not well and is hospitalized, but in spite of that, he made time. ಅದಕ್ಕೆ ನಾವು ಇನಿಷಿಯಲಿ ವಿ ಹ್ಯಾಡ್ ದಿಸ್ ಸ್ಪ್ರೆಡ್ ಔಟ್ ಸೆಷನ್ಸ್. ಅವರು ಒಂದು ದಿವಸ ನಾನೊಂದು ದಿವಸ ಆ ಥರ ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬಟ್ ಬಿಕಾಸ್ ಆಫ್ ದಟ್ ಫ್ಯಾಮಿಲಿ ಕಂಡೀಷನ್ ವಿ ಹ್ಯಾಡ್ ಟು ಕ್ಲಬ್ ಆಲ್ ದಿಸ್ ಟುಗೆದರ್ ಟುಡೇ. ದಟ್ಸ್ ಆಲ್ಸೋ ಗುಡ್. ಇನ್ ಒನ್ ವೇ ಇಟ್ ಹೆಲ್ಪ್ಸ್ ಅಸ್ ಟು ಲರ್ನ್ ಇನ್ ಅ ವೇ. ಸೊ ಸರ್, ಈ ಕಡೆ ಮತ್ತೆ ಈ ಕಡೆ ಜನ ಅವರು ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಇನ್ಸ್ಟಾಲ್ಡ್ ಆರೆಂಜ್ ಅಂಡ್ ದೇ ಆರ್ ಆಸ್ ವಿ ಡೂ ದೇ ವಿಲ್ ಕೀಪ್ ಡೂಯಿಂಗ್ ಇಟ್ ಅಲಾಂಗ್ ವಿತ್ ಕಾಫಿ. Yes, we will do. One ಸಣ್ಣ ಬ್ರೇಕ್ ತಗೊಳ್ಳೋಣ. More exciting things to come. We are really going to, create a lot of excitement in terms of orange usage. Madam, ನಿಮ್ಮ ಹುಡುಗರಿಗೆ ಹೇಳ್ಕೊಟ್ಬಿಡಿ, ನಮ್ಮನ್ನು ಕರೀರಿ. Just saying, madam. Self marketing. Let us go, have a cup of coffee and come back. Thank you.